ಮಜಾ ಭಾರತ ಮಜಾ ಭಾರತ ಮಜಾ ಭಾರತ ಕಿಲಕಿಲ ನಗೋ ಸರೀಕರಿಗೆ ಕುಲು ಕುಲು ನಗೋ ಹಿರಿಕರಿಗೆ ಯಂಗಿಗೋ ನಗೋ ಯಂಗ್ ಬಾಯ್ಸ್ಗೆ ಯದ್ವಾ ತದ್ವಾ ನಗೋ ಯಂಗ್ ಗರ್ಲ್ಸ್ಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ನನ್ನನ್ನ ಹೀರೋ ಮಾಡೇ ಮಾಡ್ತೀನಿ ಅಂತ ಕಥೆ ರೆಡಿ ಮಾಡ್ಕೊಳ್ತಾ ಇರೋಂತ ಎಸ್ ನಾರಾಯಣ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೇನೆ ಅಳುವಿನಲ್ಲೇ ಬದುಕಿನ ಮರ್ಮ ತಿಳಿಸ್ತಾ ಇರುವಂತ ಕಾಮಿಡಿ ಅವತಾರ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೂರೊಂದು ನೆನಪು ಎದೆಯಾಳದಿಂದ ಫಸ್ಟ್ ವಿಷಯ ಏನಂತ ಹೇಳಪ್ಪ, ಆಮೇಲೆ ಕೆಮ್ಕೋಬೇಕಿದ್ರೆ. ಇವರು ಆ ದಿನಗಳಲ್ಲಿ ಮೈನಾನ ಹಿಡಿದು ಸೂರ್ಯಕಾಂತಿ ತೋಟದಲ್ಲಿ ಬಿರುಗಾಳಿ ಎಪ್ಸಿ ಈಗ 101 ನೆನಪುಗಳನ್ನ ತರ್ತಾ ಇದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚೇತನ್ ಹಾಗೂ 101 ನೆನಪುಗಳ ಮತ್ತೊಬ್ಬ ನಟ ರಾಜವರ್ಧನ್ ಸ್ಟೇಜ್. ಮಜಾ ಭಾರತ ಮಜಾ ರಾಜವರ್ಧನ್ ಹಾಗೆ ಚೇತನ್ ಅವ್ರು ನಮ್ಮ ಜೊತೆಲಿದ್ದಾರೆ. ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ಸರ್ ಚೇತನ್ ಅವರೇ, ನೀವ್ ಒಂಥರ ಸೀರಿಯಸ್ ಮನುಷ್ಯ, ಕಾಮಿಡಿ ಶೋಗ್ ಬಂದ್ಬಿಟ್ಟಿದ್ದೀರಾ, ಭಯಾಗಿ ಆಗ್ತಾ ಇದೆಯಾ? ಭಯ ಅಂತಲ್ಲ, ನೀವಿಬ್ರು ಬಹಳ ಚೆನ್ನಾಗಿ ನಡೆಸ್ಕೊಡ್ತೀರಾ. ಆಮೇಲೆ ನನಗೆ ಮಜಾ ಭಾರತ ಟೈಟಲೇ ಬಹಳ ಇಷ್ಟ. ಇವಾಗ ನೀವು ಒಂದು ಮಜಾ ಭಾರತ ಶೋಗ್ ಬಂದಿದ್ದೀನಿ, ನನಗೆ ಖುಷಿಯಾಗಿದೆ. ವೆರಿ ನೈಸ್. ಬಟ್ 101 ನೆನಪುಗಳನ್ನ ಹೊತ್ಕೊಂಡ್ ಬಂದಿರಾ ನೀವು. ಟೆಲ್ ಮಿ ರಾಜವರ್ಧನ್, ಹೌ ಡು ಯು ಫೀಲ್ ದ ರೈಟ್ ದ ಬಾರ್ ಆಫ್ ಸಫ? ಇಲ್ಲ, ಏನು ಭಾರ ಆಗಲ್ಲ, ಯಾಕಂದ್ರೆ ನೆನಪುಗಳು ಅಂದ್ರೆ ನಮಗೆ ಖುಷಿ, ಏನು ಭಾರ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬಟ್ 80ರ ದಶಕದ ಸಿನಿಮಾ ಇವ್ರದ್ದು. ಸೊ 80ರ ದಶಕದಲ್ಲಿ ನೀವೇನಾದ್ರೂ ಹುಟ್ಟಿದ್ರೆ ಈ ಯಾವ ನಟನಾಗಿ ಹುಟ್ಟಕ್ಕೆ ಇಷ್ಟಪಡ್ತಿದ್ರಿ? ನನಗೆ ತೆರೆ ಮೇಲೆ ತೋರ್ಸೋದಕ್ಕಿಂತ ನನಗೆ ತೆರೆ ಹಿಂದೆ ಮಾಡೋ ಕೆಲಸಗಳ ಬಗ್ಗೆ ನನಗೆ ಬಹಳ ಗೌರವ. ಸೊ ನಾನೇನ್ ನೋಡಿದೀನಿ ಅಂದ್ರೆ, ಎಷ್ಟೋ ಸಲ ತೆರೆ ಮೇಲೆ ವಿಲನ್ಗಳು ಕ್ಯಾರೆಕ್ಟರ್ ಮಾಡೋರು ತೆರೆ ಹಿಂದೆ ಬಹಳ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಆ ತರ ನೋಡಿದಾಗ ನನಗೆ MP ಶಂಕರ್ ಬಗ್ಗೆ ನನಗೆ ಬಹಳ ಗೌರವ. ಪರಿಸರವಾದಿ, ಅವ್ರು ನಿಜವಾಗ್ಲೂ ಜನಪರವಾಗಿ ಕೆಲಸ ಮಾಡಿದ್ರು. ಸೊ ಆ ಕಾರಣಕ್ಕೆ ನನಗೆ MP ಶಂಕರ್ ಅಂದ್ರೆ ನನಗೆ ಬಹಳ ಇಷ್ಟ. ವೆರಿ ಯುನೀಕ್ ಅಂಡ್ ಪೆಕ್ಯೂಲಿಯರ್ ಆನ್ಸರ್. ನೀವೇನಾಗ ಕೊಟ್ಟಕ್ಕೆ ಇಷ್ಟಪಡ್ತಾ ಇದ್ರಿ? ಬಹುಶಃ ಅಮಿತಾಬ್ ಬಚ್ಚನ್ ಆಗ್ತಿದ್ನೇನೋ. ಆಲ್ಮೋಸ್ಟ್ ಅದೇ ಇಟ್ಟಿದ್ದೀರಾ ನೀವು. ಅದಕ್ಕೆ ಹೇಳಿದ್ದು. ಬಹಳ ಸಂತೋಷ. ಸೊ ಈಗ ನಮ್ಮ ಮಜಾ ಭಾರತಕ್ಕೆ ಬಂದಿರಾ, ಖಂಡಿತವಾಗ್ಲೂ ನಾವು ನಮ್ ಕಡೆಯಿಂದ ಪ್ರಾಮಿಸ್ ಮಾಡ್ತೀವಿ, ಅಲ್ಟಿಮೇಟ್ ಆಗಿ ಸಿಕ್ಕಾಪಟ್ಟೆ ಮಜಾ ನಿಮಗೆ ಸಿಗುತ್ತೆ ಅಂತ. ಬಟ್ ಇಬ್ರು ತುಂಬಾ ಬೆಳ್ಳಗಿರುವಂತ ಶರ್ಟ್ ಹಾಕೊಂಡು ಫುಲ್ ಮಿಂಚ್ತಾ ಇದಾರೆ. ಬಟ್ ಏನ್ ಪಾತ್ರಗಳೇನು ನಿಮ್ಮಿಬ್ರದ್ದು ಸಿನಿಮಾದಲ್ಲಿ? ಚೇತನಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಸಿನಿಮಾದಲ್ಲಿ ಒಂದು ಹುಡುಗನ್ ಕತೆ, ಒಂದು ಹುಡುಗನ ಬೆಳವಣಿಗೆ, ಅವನ ಫ್ಯಾಮಿಲಿಯಿಂದ ಕಾಲೇಜ್ಗೆ ಹೋಗಿ ಅವನ ಸ್ನೇಹ ಪ್ರೀತಿ. ಬಟ್ ಅವ್ರು ಅಲ್ಲಿ ಬರೋ ಕ್ಯಾರೆಕ್ಟರ್ಸ್, ಪ್ರತಿಯೊಬ್ಬರ ಕ್ಯಾರೆಕ್ಟರ್ನಲ್ಲೂ ಅವ್ರವ್ರದಾದ ಕತೆ ಇದೆ. ಆ ಕತೆಗಳು, ಈ ಹುಡುಗನ ಕತೆಗಳು ಸೇರಿ ಒಂದು ಹೊಸ ಅನುಭವ ಬರುತ್ತೆ. ಅದೇ 101 ನೆನಪು. ಸೊ ಇದರಲ್ಲಿ ಏನ್ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ, ಒಂದು ಕಾದಂಬರಿ ಆಧಾರಿತ. ಅಂಡ್ ಕಾದಂಬರಿ ಆಧಾರಿತ ಅಂದ್ಮೇಲೆ ನಮಗೆ ಕಾದಂಬರಿನಲ್ಲಿ ನಮಗೆ ಫಾರಿನ್ ಲೊಕೇಶನ್ಗಳು, ಒಳ್ಳೊಳ್ಳೆ ಟೆಕ್ನಿಕಲ್ ಶಾರ್ಟ್ಸ್ ಇರಲ್ಲ, ಒಳ್ಳೆ ಕತೆ, ಜನರಿಗೆ ಇಷ್ಟವಾದ ಕತೆ ಇರುತ್ತೆ. ಆ ತರ ಒಂದು ಜನರಿಗೆ ಇಷ್ಟವಾದ ಕತೆ ಇದೆ. ತಂಡದ ಜೊತೆ ರಾಜ್ ಆಗಿರ್ಬೋದು, ಮೇಘನ ಆಗಿರ್ಬೋದು, ಸುಷ್ಮಿತಾ ಆಗಿರ್ಬೋದು, ಕುಮರೇಶ್, ಸೂರಜ್ ಮತ್ತೆ ಅನೇಕ ಜನ ಬಹಳ ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡಿದ್ರೆ ನನಗೆ ಅವಕಾಶ ಸಿಕ್ಕಿರೋದು ನನಗೆ ಬಹಳ ಸಂತೋಷ. ಸೂಪರ್. ಅದ್ರ ಜೊತೆಲಿ ರಾಜ್ ಕೇಳೋದು, ಸಿನಿಮಾದ ಲುಕ್ ಅಂಡ್ ಫೀಲ್ ಒಂಥರ ರೆಟ್ರೋ ಲುಕ್ ಇದೆ. ಸೊ ನಿಮ್ದೇನ್ ಪಾತ್ರ? ನಾನು DSP ಅನ್ನೋ ಒಂದು ಪಾತ್ರನ ಪ್ಲೇ ಮಾಡ್ತಿದ್ದೀನಿ. ಕಾಲೇಜಲ್ಲಿ ರೂಲ್ ಮಾಡುವಂತ ಒಂದು ಪಾತ್ರ. ಫ್ರೆಂಡ್ಶಿಪ್ ಅಂದ್ರೆ ವ್ಯಾಲ್ಯೂಗೆ ಏನೇನು ಒತ್ತು ಕೊಡ್ತಾನೆ DSP. ಚೇತನ್ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನನ್ನ ಕ್ಯಾರೆಕ್ಟರ್ ಹೋಗ್ಬೋದು, ಇಡೀ ಮೂವಿ ಫ್ರೆಂಡ್ಶಿಪ್ ಮೇಲೆ ಹೋಗುತ್ತೆ. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಇವಾಗ ಮಜಾ ಭಾರತ ವೇದಿಕೆಗೆ ಬಂದ್ಬಿಟ್ಟಿದ್ದೀರಾ. ಟೋಟಲ್ ಆಗಿ ಎಂಜಾಯ್ ಮಾಡಿ, ನಮ್ ಜೊತೆ ಇರಿ, ನಕ್ಕು ನಲಿರಿ ಅಂತ ಹೇಳ್ತಾ ಪ್ಲೀಸ್ ಬಿ ಸೀಟೆಡ್. ನನ್ನ ನಾರಾಯಣ್ ಸರ್ ತುಂಬಾ ಗೊಳಕೊಂತ ಇದ್ದಾರೆ ಇವತ್ತು. ಶೀತಲ್ ಒಂದು ಐಡಿಯಾ ಮಾಡ್ತಾನೆ ಇವತ್ತು, ಅವ್ರನ್ನ ಕಿಡ್ನಾಪ್ ಆಗ್ಬೋಣ ಅಂತ ಐಡಿಯಾ ಹಾಕಿದ್ದೀನಿ. ಹೆಂಗೆ? ಯಾಕ ತಲೆಗೆಲ್ಲ ಕೆಟ್ಟಿದ್ಯಾ ನಿಂಗೆ? ಹಂಗಲ್ಲ, ನಮ್ಮ ಪ್ರಶಂಸಾ ಟೀಮಲ್ಲಿ ಒಬ್ರು ಡೈರೆಕ್ಟರ್ನ ಕಿಡ್ನಾಪ್ ಮಾಡಿ ಎಷ್ಟು ಪಜಿತಿಲಿದ್ದಾರೆ ಅನ್ನೋದನ್ನ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಪಜಿತಿ ನೋಡ್ಕೊಂಡು ಆಮೇಲೆ ಡಿಸೈಡ್ ಮಾಡು. ಸದ್ಯಕ್ಕೆ ಪ್ಲೀಸ್ ವೆಲ್ಕಮ್ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಶಂಸಾ ಟೀಮ್ ಆನ್ ಸ್ಟೇಜ್ ಪ್ಲೀಸ್. ಯಾಕೆ ಮಗ, ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತಿದ್ ನನ್ನನ್ನು ಎತ್ಕೊಂಡು ಬಂದು ಕಿಡ್ನಾಪ್ ಮಾಡಿದ್ರಲ್ಲ, ಯಾಕೆ? ಯಾರಿಗೆ ಕಿಡ್ನಾಪ್ ಮಾಡಿದ್ದು? ನಿಮ್ಮನ್ನೊಂದು ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ಲಿಕ್ಕಾದ್ರೂ ಬಿಟ್ಟಿದ್ದಾರೆ. ನಾನೊಬ್ಬ ಫಿಲ್ಮ್ ಡೈರೆಕ್ಟರ್. ನನ್ನಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಪ್ಯಾಕಪ್ ಅಂದ್ ಕೂಡಲೇ ನನ್ನನ್ನು ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಇಲ್ಲಿ ತಂದು ಬಿಟ್ಟಿದ್ದಾರೆ. ನನ್ನನ್ನು ಕಿಡ್ನಾಪ್ ಮಾಡಿದ್ದು ಇಲ್ಲಿ. ಏನು ನೀನು ಡೈರೆಕ್ಟರ? ನಾನ್ ಡೈರೆಕ್ಟರ್. ಡೈರೆಕ್ಟರ್ ತರ ಕಾಣಲ್ಲ. ಏನ್ ಕಾಣಲ್ಲ,
ನಾನ್ ಫಿಲ್ಮ್ ಡೈರೆಕ್ಟರ್. ನಿಮ್ಗೆ ಗ್ರೂಪಿಗೆ ಬೇಕಾ? ನಾನ್ ದೊಡ್ಡ ದೊಡ್ಡ ನಟರೊಂದಿಗೆ ತೆಗೆದ ಕೆಲವು ಫೋಟೋಸ್ ಇದೆ, ನೋಡ್ತೀರಾ? ಒಂದ್ ನಿಮಿಷ ನೋಡಿ. ನಾನು ಎಸ್ ನಾರಾಯಣ್ ಜೊತೆ ಅವರೊಟ್ಟಿಗೆ ತೆಗೆದ ಫೋಟೋ ನೋಡಿ. ಅಯ್ಯೋ, ಏನ್ ಸೂಟು, ಏನ್ ಬೂಟು, ಎಷ್ಟು ಚಂದ. ಅದ್ ನೋಡು, ಹಣೆಯಲ್ಲಿ ಒಂದು ಕುಂಕುಮ ಇಟ್ಟಿದ್ದಾರೆ, ಎಷ್ಟು ಚಂದ ಕಾಣ್ತದಲ್ವಾ? ನಿಮ್ಮ ಕಣ್ಣು ಎಷ್ಟು ಶಾರ್ಪ್. ಇದು ನೋಡಿ, ನಾನು ಶ್ರುತಿ ಮೇಡಮ್ ಜೊತೆ ನಮ್ ತೆಗ್ದದಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಚಂದ ಅಲ್ಲ ಅವರು. ಇದು ಫೋಟೋ ಹೇಗಿದೆ? ಗುರು ಕಿರಣ್ ಇದು. ಅವರಿಗೊಂದು ಎಷ್ಟು ಕೂದಲು ಬಂದದ. ನೀನೊಂದು ಕೆಲಸ ಮಾಡು, ಅವರಿಗೆ ಫೋನ್ ಮಾಡಿ ಹೇಳು, ಬೇಗ ಸೆಲೂನಿಗೆ ಹೋಗಿ ಅವರ ಕೂದಲು ಕಟ್ ಮಾಡೋಕೆ. ಅವರೊಟ್ಟಿಗೆ ನಿಮ್ಮ ಕೂದಲು ಕಟ್ ಮಾಡಿದ್ರೆ ಹೇಗೆ? ಯಾಕೆ? ನಾನು ಫೋಟೋನೇ ತೋರಿಸ್ಲಿಲ್ಲ, ಎಲ್ಲಿಂದ ನಿಮ್ಗೆ ಕಾಣುದಿಲ್ಲ. ಮತ್ತೆ ನೀನೆಂತದ ಅದು ನೋಡು ಇದು ನೋಡು ಅಂತ ಹೇಳಿದ್ರೆ ನಂಗೆ ಕಣ್ ಕಾಣಿಸ್ತದ? ನಿಮ್ಗೆ ಕಣ್ ಕಾಣಿಸಲ್ವಾ? ನಿಮ್ಗೆ ಮೊದಲು ಹೇಳಲಿಕ್ಕೆ ಹೇಳ್ತಿಲ್ವಾ ಕಣ್ ಕಾಣಿಸಲಿಲ್ಲ ಅಂತ? ಆಗದಿಂದ ದೋಸೆ ತಿರುಗಿಸಿದಾಗೆ ತಿರ್ಗಿಸಿ ಅಂತ ಹೇಳ್ತಿದ್ದೀರಲ್ಲ. ನಿಮ್ಗೀಗ ಕಣ್ ಕಾಣಿಸುದಿಲ್ವಾ? ಕಣ್ ಕಾಣಿಸಲ್ವಾ? 100 ರೂಪಾಯಿ 100 ರೂಪಾಯಿ 100 ರೂಪಾಯಿ. ಅದು ಎಷ್ಟು ರೂಪಾಯಿ? 100 ರೂಪಾಯಿ. ಅದೇಗೆ ನಿಮ್ಗೆ ಗೊತ್ತಾದು ಕಣ್ ಕಾಣದವರಿಗೆ 100 ರೂಪಾಯಿ ನೋಟ್ ಅಂತ? ಇಲ್ವಾ, ನಂಗೆ ಕಣ್ ಕಾಣಿಸ್ತದ. ನಾನು ಕಣ್ ಕಾಣಿಸುದಿಲ್ಲ ಅಂತ ನಾಟಕ ಮಾಡುದು ಯಾಕೆ ಗೊತ್ತಾ? ಅವನು ಕಿಡ್ನಾಪ್ ಮಾಡಿದವನಿಗೆ ಆತರ ಹೇಳಿದ ಅವನ ಮನೆಗೆ ಹೋಗಕ್ಕೆ ಬಿಡ್ತಾನಲ್ವಾ, ಅದಕ್ಕೆ ಹಾಗಂದೆ. ನೀವು ಹೀಗೆ ನಾಟಕ ಮಾಡಿದ್ರೆ ನೀವು ಬೇಗ ಸಿಕ್ಕಿ ಬೀಳ್ತೀರಿ. ನೀವು ಹಾಗೆ ಮಾಡೋದು ಬೇಡ. ನೀವು ಒಂದು ಕೆಲಸ ಮಾಡಿ, ಏನು? ನೀವು ಕಿವಿ ಕೇಳುದಿಲ್ಲ ಅಂತ ಹೇಳಿ. ಅದೌದು, ನಮ್ಮನ್ನಿಲ್ಲಿ ಕಿಡ್ನಾಪ್ ಮಾಡಿದವ ಎಲ್ಲಿದ್ದಾನೆ? ಮಂಗಲ್ ಸಿಂಗ್ ಹಾಗೂ ಗಬ್ಬರ್ ಸಿಂಗ್ನ ಕಸಿನ್ ಶೇಖರ್ ಸಿಂಗ್ ನಿಮ್ಮಿಬ್ಬರನ್ನು ಕಿಡ್ನಾಪ್ ಮಾಡಿ 6 ಗಂಟೆಗಳು ಕಳೆದ್ರು ನಿಮ್ಮ ಮನೆಯವರು ಫೋನ್ ಮಾಡಿ ಕಾಸು ಕೊಡೋದು ಕಾಣ್ತಾ ಇಲ್ಲಲ್ಲ. ಮಗ ನನ್ಗೇನ್ ಮಾಡ್ಬೇಡ, ನನ್ಗೆ ಕಿವಿ ಕೇಳಿಸುದಿಲ್ಲ. ಪಕ್ಕ ಕೇಳಿಸುದಿಲ್ವಾ? ಪಕ್ಕ ಕೇಳಿಸುದಿಲ್ಲ. ಗ್ಯಾರಂಟಿಯಾ? ಗ್ಯಾರಂಟಿ. ನಿಂದು ಫುಲ್ ಅಡ್ರೆಸ್ ಹೇಳು. ಫುಲ್ ಅಡ್ರೆಸ್ ಹೇಳ. ಅಣ್ಣ, ಅವನಿಗೆ ಬಾಯಿ ಬರಲ್ಲ. ನಿಮ್ಗೆ ಕಿವಿ ಕೇಳ್ಸಲ್ಲ, ಮುಚ್ಕೊಂಡು ಕುತ್ಕೊಳ್ಳಿ ನೀವು. ನಿಂದ ಅಡ್ರೆಸ್ ಹೇಳ, ಫುಲ್ ಅಡ್ರೆಸ್ ಹೇಳ. ನಂಗೆ ಬಾಯಿ ಬರೋದಿಲ್ಲ ಸರ್. ಇದು ಶೇಖರ್ ಸಿಂಗ್ನ ಹೆದರಿಕೆ. ಬಾಯಿ ಬರೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬೇಕು, ಅಲ್ಲಿ ಅಂತ ಹೇಳುದಲ್ಲ. ನಿನ್ನ ಅಡ್ರೆಸ್ ಹೇಳ. ನಿಮ್ಮನೆ ಶೇಖರ್ ಸಿಂಗ್ರೇ ನಂಗೆ ಬಾಯಿ ಬರೋದಿಲ್ಲ. ಬಾಯಿ ಬರೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳಿ. ಒಂದು ವಿಷಯ ಯಾವತ್ತೂ ನೆನಪಿಡ್ಕೋ, ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿಗೊಂದು ಹೆಸರಿದೆ, ಹುಲಿಯ ಫ್ಯಾಮಿಲಿ. ಅದೇನ್ ಸಾರ್ ಹುಲಿ ಆ ತರ ಮೆಲ್ಲ ಕಿರ್ಚುದು? ಅದು ಸಣ್ಣ ಹುಲಿ, LKG ಹೋಗುವಂತ. ನಮ್ಮ ಹುಲಿ ಹೇಗೆ ಬೇಕಾದ್ರೆ ಕಿರ್ಚಿತೆ. ಈಗ ನಿಮ್ಮ ಫ್ಯಾಮಿಲಿ ಹುಲಿ ಫ್ಯಾಮಿಲಿ ಸರ್? ಹುಲಿ ನಿಮ್ ಮನೆಗೆ ಬಂದದ್ದ ಅಲ್ಲ ನಿಮ್ಮ ಫ್ಯಾಮಿಲಿ ಅವ್ರ ಕಾಡಿಗೆ ಹೋದದ್ದ? ಪದೇ ಪದೇ ಹುಲಿ ಬರಬಾರ್ದು, ಹುಲಿ ಖಾಲಿ ಗ್ರಿಪ್ಪಿಗೆ ಮಾತ್ರ. ಈಗ ನಿಮ್ ಎಲ್ಲ ಹುಲಿ ಫ್ಯಾಮಿಲಿ ಸರ್? ನೀವು ಎಷ್ಟು ಜನ ಮಕ್ಕಳು ಸರ್? ನಾವು 10 ಜನ ಮಕ್ಕಳು. ನಾನು 1981, 82, 83, 84, 85, 89 ತನಕ 10 ಜನ ಮಕ್ಕಳು. 10 ವರ್ಷ ಹುಲಿ ಮನೆಯಲ್ಲೇ ಇತ್ತ? ಪದೇ ಪದೇ ಹುಲಿ ಬರಬಾರ್ದು, ಹುಲಿ ಖಾಲಿ ಗ್ರಿಪ್ಪಿಗೆ ಮಾತ್ರ. ಮತ್ತೆ ವರ್ಷಕ್ಕೊಂದು. ಯಾಕಂದ್ರೆ ಆವಾಗ ಟೈಮ್ ಪಾಸ್ಗೆ ಬೇರೆ ಇರ್ಲಿಲ್ಲಲ್ಲ, ಹಾಗಾಗಿ ವರ್ಷಕ್ಕೊಂದು. 89ರ ನಂತರ ನಿಮ್ಮ ಫ್ಯಾಮಿಲಿ ಅಲ್ಲಿಗೆ ನಿಂತದ್ದು ಹೇಗೆ? ಯಾಕಂದ್ರೆ 89ರಲ್ಲಿ ನಮ್ಮ ಮನೆಗೊಂದು ಕಲರ್ ಟಿವಿ ತಂದು, ಆಮೇಲೆ ಫುಲ್ ಟೈಮ್ ಪಾಸ್ ಆಯ್ತು. ಅದಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ, ನೀವಾಗ ತುಂಬಾ ಸಣ್ಣಗಿದ್ರಿ. 89ರ ನಂತರ ನಿಮ್ಮ ಫ್ಯಾಮಿಲಿ ಅಲ್ಲಿಗೆ ನಿಂತದ್ದು ಯಾಕೆ ಗೊತ್ತಾಯ್ತಾ? ಯಾಕೆ? ಮೋಸ್ಟ್ಲಿ ಹುಲಿಗೆ ಅಲ್ಲಿ ವಯಸ್ಸಾಯ್ತಾ ಅಂತ. ಪದೇ ಪದೇ ಹುಲಿ ಬರಬಾರ್ದು, ಹುಲಿ ಖಾಲಿ ಗ್ರಿಪ್ಪಿಗೆ ಮಾತ್ರ. ನನ್ನ ಹತ್ರ ಎಲ್ಲ ಆಟ ಆಡ್ಲಿಕ್ಕೆ ಬರಬೇಡಿ ನೀವು. ನೋಡ, ಇವನ ಮೂಗಿನದ್ದು ತೂತ್ ಎಷ್ಟು ದೊಡ್ಡದು ನೋಡು. ಇದಕ್ಕೊಂದು ಎಷ್ಟು ನಶ ಬೇಕಾದಿತ್ತ? ಸೀನ್ ಬೇಕಾ? ನೋಡ, ಮೂಗಿನ ತೂತಿಗೆ ಬೆರಳ ಹಾಕಿದ್ರೆ ಅವನು ಮಾತಾಡುದು ನೋಡು. ಅವನ ಕೈಯಲ್ಲಿ ಇರೋದು ಪಿಸ್ತೂಲ್, ಈಗ ಶೂಟ್ ಮಾಡ್ತಾನೆ. ಶೂಟ್ ಮಾಡ್ಲಿ, ನಂಗೆ ಕೇಳಿಸುದಿಲ್ಲಲ್ಲ. ಅಲ್ಲ, ಕಿವಿ ಕೇಳೋದಕ್ಕೂ ಶೂಟ್ ಮಾಡೋದಕ್ಕೂ ಏನಯ್ಯ ಸಂಬಂಧ? ಸರ್ ಅವನ್ ಬಿಡಿ ಸರ್, ನಾನೊಂದು ಮನೆಗೆ ಹೋಗಿ ಬರ್ತೇನೆ ಸರ್. ಯಾಕೆ? ನನ್ಗೆ ಮದುವೆ ಆಗಿ ಒಂದು 15 ದಿನ ಆದದಷ್ಟೇ ಸರ್. ನಾನು ಹನಿಮೂನ್ ಮುಗಿಸಿ ಬಂದದಷ್ಟೇ ಸರ್. ನನ್ನ ಹೆಂಡತಿಗೆ ಒಂದು ಫೋನ್ ಮಾಡ್ಬೇಕು ಸರ್. ಒಂದು ಫೋನ್ ಕೊಡಿ ಸರ್, ಬ್ಯಾಲೆನ್ಸ್ ಇಲ್ಲ ಸರ್. ಟೈಮ್ ಬ್ರೇಕ್.
ಹೌದೌದು ನಾನು ಗಂಡನಿಂದ ಹೌದೌದು ಅವರು ಕಿಡ್ನಾಪ್ ಮಾಡ್ತಾರೆ ಒಳ್ಳೆ ಜನ ಅವರು ಹೌದೊಂದು 4:15 ಗಂಟೆಗೆ ಬಿಡ್ಬೋದು ಅವರು 4:15 ಗಂಟೆಗೆ ಬಿಡ್ಲಿಕ್ಕೆ ಪಿಕ್ಚರ್ ಥಿಯೇಟರ್ ಪಿಕ್ಚರ್ ಬಿಡುದಿಲ್ಲ ಹಲೋ ಅದು ಡೈರೆಕ್ಟರ್ ಎಂಟಿಯಾ ಅದು ನಿಮ್ಮನ್ನು ಮೊನ್ನೆ ಹನಿಮೂನ್ಗೆಲ್ಲ ಕರ್ಕೊಂಡು ಹೋಗೋದ್ರಂತಲ್ಲ ಎಲ್ಲಿ ಕರ್ಕೊಂಡು ಹೋದ್ರು ಏನಿಲ್ಲ ಕಲಿಯಿಲ್ಲ ಎಲ್ಲಿ ಕೈ ಮುಟ್ಟು ಮಾತಾಡ್ಸೋದು ನಾನೇ ನಿಮ್ಮ ಹೆಂಡತಿಯ ಕುತ್ಕೊಂಡಿರ ಅಲ್ಲಿ ಎಲ್ಲಿ ಬ್ಯಾಂಕಾಕ್ ಅಷ್ಟು ದುಡ್ಡಿದೆಯಲ್ಲ ಇವನ ಹತ್ರ ಓಕೆ ಬ್ಯಾಂಕಾಕ್ ಅಲ್ಲಿ ಎಲ್ಲೆಲ್ಲ ಕರ್ಕೊಂಡು ಹೋದ ಅವನು ಹೌದಾ ಆ ಹೆಣ್ಣು ಮಗು ಹೇಳ್ತಾ ಉಂಟು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಸಾರ್ 3 ದಿನ ರೂಮಲ್ಲೇ ಕುತ್ಕೊಂಡು ಸೀಲಿಂಗ್ ಫ್ಯಾನೇ ನೋಡ್ತಾ ಇದ್ದ ಅಲ್ಲಿ ಹೊರಗಡೆ ಸೆಕೆಯಲ್ಲಿ ಹೋಗ್ಲಿಕ್ಕಿಲ್ಲ ಬಿಸಿಲು ಮತ್ತೆ ರೂಮ್ ಅಲ್ಲಿ ಒಂದು ಟಿವಿ ಹಾಕೊಂಡು ಫ್ಯಾನ್ ಹಾಕೊಂಡು ಕುತ್ಕೊಂಡು ಬಂದದ್ದು ನಿಮ್ಗೇನ್ ಗೊತ್ತಿರಿ ಒಂದು ಹುಡುಗಿದ್ದು ಪ್ರೀತಿ ನಿಮ್ಗೂ ಕೂಡ ಅಷ್ಟೇ ಒಂದು ಹುಡುಗಿ ನಿಮ್ಮ ಹತ್ತಿರ ಬಂದು ಹೀಗೆ ಸವರಿದ್ರೆ ಮಾತ್ರ ಅರ್ಥ ನೀವು ಅವನಿಗೆ ಎಂತ ತಾಕ್ಸಿದ್ದು ಸೊಂಟದ ನೂಲಲ್ಲಿ ಸೊಂಟದ ನೂಲಲ್ಲಿರುವಂತ ಬೀಗದ ಗೊಂಚಲನ್ನ ಆ ತರ ಸಸ್ಪೆನ್ಸ್ ಅಲ್ಲಿ ಮುಟ್ಟಿಸಿದ ನೀವು ನಾನು ಹೆದರುವುದಲ್ಲ ನೀವೇನ್ರಿ ಒಂದು ಹುಡುಗಿಯನ್ನು ವಿಷಯ ಹೇಳುವಾಗ ಆ ತರ ಬೆಚ್ಚಿ ಬೀಳೋದು ನಾನೊಂದು ಹುಡುಗಿಯ ವಿಷಯ ಹೇಳಿದಾಗ ಯಾಕೆ ಬೆಚ್ಚಿ ಬೀಳೋದು ಯಾಕಂದ್ರೆ ನಂದು ಒಂದು ಲವ್ ಸ್ಟೋರಿ ಇತ್ತು ಅವಳು ಯಾವತ್ತೂ ಟೆರೆಸ್ ಮೇಲೆ ಬಂದು ನನ್ನನ್ನು ನೋಡ್ತಾ ಇರುವಾಗ ನಾನು ಅವಳನ್ನು ನೋಡಿ ನಂದು ಲವ್ ಸ್ಟೋರಿ ನೀನ್ ಯಾಕೆ ಬೊಬ್ಬೆ ಹಾಕೋದು ಲವ್ ಸ್ಟೋರಿ ನಿಮ್ದು ಆದ್ರೆ ನೀವು ಮೆಟ್ಟಿದ್ದು ಕಾಲ್ ನಂದು ಅವಳು ಯಾವತ್ತೂ ಅವಳ ಮನೆ ಟ್ಯಾರಸ್ನ ಮೇಲೆ ಬಂದು ನನ್ನನ್ನು ನೋಡ್ತಾ ಇರುವಾಗ ನಾನು ನಮ್ಮನೆ ಟ್ಯಾರಸ್ ಮೇಲೆ ಹೋಗಿ ಹೇಳಿದೆ ನೀವು ಸೀರೆ ತೆಗೆಯುವಾಗ ಹೇಳಿ ನಾ ಬಂದು ಪ್ಯಾಂಟ್ ತೆಗಿತೇನಂತ ಅವ್ರ ಮನೆಯವರೆಲ್ಲ ಸೇರಿ ನಾಯಿ ಬರ್ದಾಗ್ಬಾರ್ದು ಒಂದು ಹುಡುಗಿ ಹತ್ರ ಹಾಗೆ ಕೇಳೋದು ಇನ್ ತಪ್ಪಲ್ವಾ ಅದು ನಾನು ಏನಯ್ಯ ಮಾತಾಡ್ದೆ ನಾನು ಹೇಳ್ದೆ ನೀವು ಟ್ಯಾರಸ್ ಮೇಲೆ ಒಣಗಿರ್ಲಿಕ್ಕೆ ಹಾಕಿದ ನಿಮ್ಮ ಸೀರೆ ತೆಗಿಲಿಕ್ಕೆ ಬಂದಾಗ ಹೇಳಿ ನಾನು ಒಣಗ್ಲಿಕ್ಕೆ ಹಾಕಿದ ಪ್ಯಾಂಟ್ ತೆಗಿತೇನಂತ ನನ್ನ ಮಕ್ಕಳು ನನ್ಗೆ ಹೇಳಿಕ್ಕೂ ಬಿಡ್ತೀನಿ ನಾಯಿ ಹೊಡ್ದಂಗೆ ಹೊಡ್ದಾಕ್ಬಿಟ್ರಲ್ಲ ಏನು ಆರಾಮಲ್ಲಿ ಸೋಫಾದಲ್ಲಿ ಕೂತಿದ್ದೀರ ಗಂಟೆ ಆರಾಯ್ತು ನಿಮ್ಮ ಮನೆಯವ್ರು ಯಾರು ಫೋನ್ ಮಾಡಿ ಕಾಸು ಕೊಡೋದು ಕಾಣೋದಿಲ್ಲ 1 ಮಿನಿಟ್ ನಾನೇ ಫೋನ್ ಮಾಡಿ ಕೇಳ್ತೇನೆ ಅವ್ರಿಗೆ ಹಲೋ ಹೌದು ನಿಮ್ಮ ಅಪ್ಪ ನನ್ನ ಎತ್ತಾಕೊಂಡು ಬಂದದ್ ನಾನೇ ಹೌದು ಒಂದು 5 ಲಕ್ಷ ಕೊಡ್ಬೇಕು ಅಲ್ಲ 1 ಮಿನಿಟ್ ಫೋನ್ ಕಟ್ ಮಾಡಬೇಡಿ ಅಣ್ಣ ಕಟ್ ಮಾಡಬೇಡಿ ಒಂದು 4 ಆದ್ರೂ ಕೊಡಿ ಅಣ್ಣ 4 ಕೊಡಿ ಎಂತ ಬ್ಯಾಂಕ್ ಬಂದ ಅಣ್ಣ ಒಂದು 3 ಆದ್ರೂ ಮಾಡಿಕೊಡಿ ಬದಿ ನನ್ನ ಹತ್ರ ಮಾತಾಡಿ 3 ಆದ್ರೂ ಮಾಡಿಕೊಡಿ ಇಲ್ಲ ಅಣ್ಣ 3 ಆಗೋದಿಲ್ವಾ ಒಂದು ಕೆಲಸ ಮಾಡಿ ಅಣ್ಣ ಒಂದು ಎಲ್ಲಿಯಾದ್ರೂ ಒಂದು ಗೋಲ್ಡ್ ಅಡವಿಟ್ಟಾದ್ರೂ 1 ಆದ್ರೂ ಮಾಡಿಕೊಡಿ ಅಣ್ಣ ಇಲ್ಲ ಅದಕ್ಕಿಂತ ಕಮ್ಮಿ ಆಗುದಿಲ್ಲ ಅಣ್ಣ ಪೂರೈಸುವುದಿಲ್ಲ ಅಣ್ಣ ನಿಮ್ಗೆ ಗೊತ್ತಲ್ಲ ಈಗ ಎಲ್ಲ ರೇಟ್ ಜಾಸ್ತಿ ಆಗಿದೆ ಗ್ಯಾಸಿನ ರೇಟ್ ಜಾಸ್ತಿ ಆಗುದಿಲ್ಲ ಅಣ್ಣ ಆಗುದಿಲ್ಲ ಆಯ್ತು ನೀವು ಎಷ್ಟು ಕೊಡ್ತೀರೊಂದು ಹೇಳಿ ಅಣ್ಣ ಹೌದಾ ಎಷ್ಟು ಕೊಡ್ತಾರಂತೆಯಾ ಅವ್ರು ಹೇಳ್ತಾ ಇದಾರೆ ಆ ಮುದುಕ ಇಲ್ಲಿದ್ದೇ ನಮ್ಗೆ ಟೆನ್ಷನ್ ಆಗ್ತಾ ಉಂಟು ನೀವು ದೇವರಾಗೆ ಬಂದು ತಗೊಂಡು ಹೋದ್ರಲ್ಲ ಬೇಕಾದ್ರೆ 500 ರೂಪಾಯಿ ಕೊಡ್ತೇವೆ ಬಿಟ್ರೆ ಬಿಡಿ ಇಲ್ಲ ಇಟ್ಕೊಳ್ಳಿ ಅಂತ ನನ್ ಮಕ್ಕಳು ಹಾಗಂದ್ರ ನೋಡ ಫೋನ್ ಕೊಡು ತಗೊಳ್ಳಿ ಹಲೋ ಏನ್ ಮಕ್ಕಳೇ ನನ್ನನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬರಲ್ವಾ ನೀವು ಎಂತ ನನ್ಗೇನು ನಿಮ್ಗೂ ಏನ್ ಸಂಬಂಧ ಇಲ್ವಾ ಹಂಗಂದ್ರೆ ನಿಮ್ಗೂ ನನ್ಗೂ ಏನ್ ಸಂಬಂಧ ಇಲ್ಲ ನೀವು ನನ್ನ ಮಕ್ಕಳೇ ಅಲ್ಲ ಇಲ್ಲಿ ನನ್ಗೆ ಚೆನ್ನಾಗಿ ನೋಡ್ತಾ ಇದ್ದಾರೆ ಹೌದು ಇವತ್ತಿಂದ ಇವನೇ ನನ್ ಮಗ ಆಯ್ತು ಇಡ್ಬೋನು ಇದೇನ್ರಿ ಇಲ್ಲಿ ಆಶ್ರಮನೇ ರೀ ನಿಮ್ಮನ್ನೆಲ್ಲ ಸಾಕ್ಲಿಕ್ಕೆ ನಾನು ಅಲ್ಲ ನಿಮ್ಮನ್ನು ಹೊತ್ಕೊಂಡು ಬರೋ ಬದಲು ನಿಮ್ಮ ಅಂಗಳದಲ್ಲಿರುವ ಒಂದು ಹುಂಜ ಕೋಳಿನಾದ್ರೂ ಎತ್ಕೊಂಡು ಬಂದಿದ್ರೆ ಒಂದು 800 ರೂಪಾಯಿಗಾದ್ರೂ ಮಾರ್ಬೋದಿತ್ತಲ್ಲ ಸರ್ ಬಿಡಿ ಸರ್ ನೀವು ಅವ್ರದ್ದು ಟೆನ್ಷನ್ ಅಲ್ಲಿ ಇದ್ದೀರಿ ಸರ್ ನಾನು ಹೋಗ್ತೀನಿ ಸರ್ ಮನೆ ಈಗ ನಿನ್ನ ಹಣೆ ಬರೋ ನೋಡ್ಬೇಕಲ್ಲ ನಿಮ್ಮ ಪ್ರೊಡ್ಯೂಸರ್ಗೆ ಫೋನ್ ಮಾಡಿ ಈಗ ನಿಂದಾದ್ರೂ ಹಣ ಬರ್ತದ ನೋಡ್ಬೇಕು ನನ್ನ ಪ್ರೊಡ್ಯೂಸರ್ ನನ್ನನ್ನು ಬಿಡಿಸ್ಕೊಂಡು ಹೋಗ್ಲೇಬೇಕು ಯಾಕಂದ್ರೆ ಕ್ಲೈಮ್ಯಾಕ್ಸ್ ಇನ್ನೂ ಶೂಟ್ ಆಗ್ಬೇಕು ನಾನು ಹಣೆ ಬರ ನೋಡು ನನ್ನನ್ನು ಬಿಡುದು ಹಲೋ
ಹೌದ್ರಿ, ನಿಮ್ಮ ಡೈರೆಕ್ಟರ್ನ ಎತ್ತಾಕೊಂಡು ಬಂದದ್ ನಾನೇ. ನೀವು ಪ್ರೊಡ್ಯೂಸರ್ ಅಲ್ಲ, ಈಗ 5 ಲಕ್ಷ ರೂಪಾಯಿ ಕೊಡ್ಬೇಕು. ಒಂದ್ ವೇಳೆ ಕಾಸು ಕೊಡೋದು ಒಂದಿನ ಲೇಟ್ ಆದ್ರೆ ಹೆಬ್ಬೆರಳು ಕಟ್ ಮಾಡಿ ಬಿಸಾಕ್ಬಿಡ್ತೇನೆ. ಇನ್ನೊಂದ್ ದಿನ ಲೇಟ್ ಆದ್ರೆ ಮಿಡ್ಲ್ ಫಿಂಗರ್ ಕಟ್ ಮಾಡಿ ಬಿಸಾಕ್ಬಿಡ್ತೇನೆ. ಇನ್ನೂ ಒಂದಿನ ಲೇಟ್ ಆದ್ರೆ ಸಣ್ಣ ಬೆರಳು ಕಟ್ ಮಾಡಿ ಬಿಸಾಕ್ತೇನೆ. ಹೌದಾ? ನಾನು ಹೇಳಿದ್ರೆ ಕಳಿಸ್ತಾರೆ. ಏನು ಕಳಿಸ್ತಾರೆ? ಆ ಪ್ರೊಡ್ಯೂಸರ್ ಹೇಳ್ತಾ ಇದಾರೆ ಕ್ಲೈಮ್ಯಾಕ್ಸ್ ಗಿಂತ ಮುಂಚೆನೇ 1.5 ಕೋಟಿ ಮುಳುಗಿಸ್ಬಿಟ್ಟ. ಇನ್ನೇನಾದ್ರು ಕ್ಲೈಮ್ಯಾಕ್ಸ್ ಬಂದ್ರೆ ಇನ್ನೊಂದು 50 ಲಕ್ಷ ಮುಳುಗಿಸ್ಬಿಡ್ತಾನೆ. ಒಂದೇ ಸಲ ಫೈನಲ್ ಮಾಡಿ ಅವನ ತಲೆನೇ ಕಟ್ ಮಾಡಿ ಕಳಿಸಿ. ಅಯ್ಯೋ, ಎಂತ ಗುಜಿರಿ ಐಟಮ್ಗಳನ್ನೆಲ್ಲ ಎತ್ಕೊಂಡು ಬಂದೆಪ್ಪ ನಾನು. ನೋಡು ಮಗ, ನಾನು ಒಂದು ಸಣ್ಣ ರೂಮ್ ಅಲ್ಲಿ ನನ್ನ 5 ಜನ ಮಕ್ಕಳನ್ನು ನಾನು ಚೆನ್ನಾಗಿ ಸಾಕಿದ್ದೇನೆ ಮಗ. ಆದ್ರೆ ಇವತ್ತು ನನ್ನ 5 ಜನ ಮಕ್ಕಳ ದೊಡ್ಡ ದೊಡ್ಡ ಮನೆಯಲ್ಲಿ ನನ್ಗೊಂದು ಸಣ್ಣ ರೂಮ್ ಇಲ್ದೆ ಹೋಯ್ತಲ್ಲ ಮಗ. ಮತ್ತೇನ್ರಿ, ನಿಮ್ಮಂತ ವಯಸ್ಸಾದವರು ಆ ಇಡೀ ದಿವಸ ಮನೇಲಿ ಕಿರಿಕಿರಿ ಮಾಡಿದ್ರೆ ಆ ಯಂಗ್ಸ್ಟರ್ ಮಕ್ಳು ಏನ್ ಮಾಡ್ತಾರೆ? ಈಗ ಎಲ್ಲಾದ್ರೂ ಬಿಟ್ಟು ಹೋಗ್ಬಿಡ್ತಾರೆ ಸರ್. ಆದ್ರೆ ಒಂದು ವಿಚಾರ, ಮಕ್ಕಳು ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಕುತ್ಕೊಳ್ಕೆ 4 ದಿನ ಬರುವಂತ ಗೆಸ್ಟ್ ಅನ್ನು ನಾವು ಯಾವ ರೀತಿ ಟ್ರೀಟ್ ಮಾಡಿ ಅವರಿಗೆ ಉಪಚಾರ ಮಾಡಿ ಪ್ರೀತಿಯಿಂದ ಕಳಿಸ್ತೇವ, ಹಾಗೆ ನಮ್ಮ ಜೀವನದಲ್ಲಿ ಅಪ್ಪ ಅಮ್ಮನು ಒಂದು ಗೆಸ್ಟ್ ತರ. ಅವರು ನಮ್ಮೊಂದಿಗೆ ಜೀವನಮಾನ ಪೂರ್ತಿ ಇರೋದಿಲ್ಲ. ಇರುವಷ್ಟು ದಿನ ಅವರನ್ನು ಚಂದ ರೀತಿಯಲ್ಲಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಮಜ ಭಾರತ. ಶ್ರುತಿ ಮೇಡಮ್, ಪ್ರಶಂಸಾ ಟೀಮ್ ಬಹಳ ದಿನಗಳ ನಂತರ ಮತ್ತೊಮ್ಮೆ ಸ್ಟೇಜ್ ಮೇಲೆ ಮಿಂಚು ಹರಿಸಿದೆ. ಇವತ್ತಿನ ಆಕ್ಟ್ ನೋಡಿ ಏನಿಸ್ತು ನಿಮ್ಗೆ? ಈ ಆಕ್ಟು ತುಂಬಾನೇ ಚೆನ್ನಾಗಿತ್ತು, ತುಂಬಾ ಹೊಸದಾಗಿತ್ತು. 3 ಜನ ಆಸ್ ಯೂಶುವಲ್ ಸೂಪರ್ ಎಂಟ್ರಿ ನಿಮ್ಗಳದು. ಮರ್ವೀನ್, ನಿಮ್ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿತ್ರಿ. ನಾನು ಎದ್ಕೊಂಡು ಎದ್ದು ಓಡಾಡ್ಬೋಣ ಅಂತಿದ್ದೆ ನಾನು. ಅಷ್ಟೊತ್ತಿಗೆ ಸದ್ಯ ನೀವು ಬಿಗಿದ ಕೈ ತೋರಿಸಿದ್ರಿ. ನಗಿಸ್ತಾನೆ ಒಂದು ಒಳ್ಳೆ ಸಂದೇಶನ ಕೊಡ್ತೀರಾ. ಎಲ್ಲರಿಗೂ ಒಂದು ಕಿವಿ ಮಾತು ಹೇಳುವಂತ ಒಂದು ಒಳ್ಳೆ ಸ್ಕಿಟ್ನ ತಗೊಂಡ್ ಬಂದಿದ್ದೀರಿ. ಐ ವಾಸ್ ವೆರಿ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ನಿಜವಾಗ್ಲೂ ಮೂರ್ಛೆ ಹೋಗ್ಬಿಟ್ಟಿದ್ದೆ. ಟ್ರೀಟ್ಮೆಂಟ್ ಕೊಟ್ರಲ್ಲ, ಒಂದ್ ಸೆಕೆಂಡ್ ಗಿರ್ರನ್ ಬಿಡ್ತು. ಈ ಫ್ಲೋರ್ ಎಲ್ಲ ಹಂಗೆ ತಿರುಗಿದಂಗೆ ಆಯ್ತು ನಂಗೆ. ಈ ಪ್ರಸನ್ನ ರಿಯಾಕ್ಷನ್ ಬೇರೆ, ಅದಕ್ಕೆ ಸಪರೇಟ್ ಆಗಿ ಚೆನ್ನಾಗಿತ್ತು. ನಾನು ಗಲಾಟೆ ಹಳ್ಳಿ ಅಂದ್ರಲ್ಲಿ ಒಂದು ಸೀನ್ ಇರುತ್ತೆ. ನಿರಂಜನ್, ನೋಡಿದಿರ ಇದು? ಯಾರು ನೋಡ್ರಿ? ಹೀರೋಯಿನ್ ನೋಡ್ತಾ ಇದ್ದೀರಾ? ಇಲ್ಲ ಸರ್. ಅಲ್ಲ, ನಾನು ಮಾತಾಡುವಾಗ ನನ್ನನ್ನು ನೋಡ್ಬೇಕು. ಓಕೆ ಸರ್. ಆ ಹೀರೋಯಿನ್ ನೋಡ್ಬೇಡಿ. ಅವ್ರು ಶೋ ಮುಗಿದ್ಮೇಲೆ ಹೊರಟೋಗ್ತಾರೆ. ನಾಳೆಯಿಂದ ನಾನೇ ಗತಿ ನಿಮ್ಗೆ. ಕಣ್ಣು ಇಲ್ಲಿರ್ಬೇಕು, ಗಮನ ಇಲ್ಲಿರ್ಬೇಕು. ನಾವೇನ್ ಹೇಳ್ತಾ ಇದೀವಿ ಅಂತ. ಸರಿ. ಗಲಾಟೆ ಹೇಳಿ ಅಂದ್ರೆ ಒಂದು ಸಿನಿಮಾ, ಅದ್ರಲ್ಲಿ ದೊಡ್ಡಣ್ಣನ ಕಿಡ್ನಾಪ್ ಮಾಡ್ಬಿಡ್ತಾರೆ ಎಲ್ರು. ಮಂದೀಪ್ ರಾಯ್ ಅಂತ ಒಬ್ಬ ಆರ್ಟಿಸ್ಟು ಈ ತರ ಸಂದೀಪ್ ಕ್ಯಾರೆಕ್ಟರ್ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಸರ್. ದುಡ್ಡು ಕೊಡಿ ಅಂತ ಕೇಳ್ತಾರೆ. ಎಷ್ಟು ಬೇಕು ಅಂತಾರೆ. ಅಷ್ಟು ಕೊಡಲ್ಲ. ಕೊನೆಗೆ ಒಂದು ಭಿಕ್ಷೆ ಬಿಡ್ತಾರೆ. ಸರ್, ಟೆಂಪೋಗೆ 500 ರೂಪಾಯಿ ಆಗಿದೆ ಸರ್. 4 ಜನ ಗುಂಡಗಳು ಕರ್ಕೊಂಡ್ಬಂದು ಅವ್ರಿಗೆ ಬಾಡಿಗೆ ಎಲ್ಲ 50 ರೂಪಾಯಿ ಸರ್. ಅಟ್ಲೀಸ್ಟ್ ಒಂದು 600 ರೂಪಾಯಿ ಕೊಡಿ ಸರ್ ಅಂತ. 100 ರೂಪಾಯಿ ನಾನೇ ಕೊಡ್ತೀನಿ, ಮುದ್ಕೊಂಡು ಅಲ್ಲೇ ಇಟ್ಕೊಂಡ್ಬಿಡೋದೀನಿ ಅಂತ. ಆದ್ರೆ ನಾನು ಮರೆಯಲ್ಲ, ಇಷ್ಟು ಸ್ಕಿಟ್ನ ಮೀರಿ ಇವತ್ತು ನೀವು ಕೀ ಕೊಟ್ಟಿದ್ದ ಸ್ಟೈಲ್ ಬಹಳ ಇಷ್ಟ ಆಯ್ತು. ಸೂಪರ್. ಚೇತನ್, ನಮ್ಮ ಗೆಸ್ಟ್ ನಿಮ್ಗೆ ಹೇಗೆ ಕಾಣಿಸ್ತಾ ಇರೋರು? ಒಂದು ಸೀರಿಯಸ್ ಕಾನ್ಸೆಪ್ಟ್ ನಾವು ಭಾಳ ಹಾಸ್ಯವಾಗಿ ಭಾಳ ಚೆನ್ನಾಗಿ ಮಾಡಿದ್ರಿ. ನನ್ನ ಕ್ಯಾರೆಕ್ಟರೈಸೇಷನ್ಸ್ ಭಾಳ ಇಷ್ಟ ಆಯಿತು. ಆಮೇಲೆ ಒಂದು ಸಿಂಡ್ರೋಮ್ ಇದೆಯಲ್ಲ, ಅದು ಯಾವುದೋ ಒಂದು ಸಿಂಡ್ರೋಮ್, ಅದಕ್ಕೆ ಕಿಡ್ನಾಪ್ ಆಗಿರೋರು ಕಿಡ್ನಾಪ್ ಮಾಡಿರೋರ ಮೇಲೆ ಅನುಕಂಪ ತೋರಿಸೋದು ಏನೇನೋ ಸಿಂಡ್ರೋಮ್ ಇದೆಯಲ್ಲ, ಅದು ಒಂಥರ ನಮಗೆ ಕಿಡ್ನಾಪ್ ಮಾಡಿರೋರ ಮೇಲೂ ನಮಗೆ ಒಂದು ಅನುಕಂಪ ಬರುತ್ತೆ. ಅವ್ರದ್ದು ನನಗೆ ನಿಜವಾಗ್ಲೂ ಆ್ಯಕ್ಟಿಂಗ್ ಎಲ್ಲ ಭಾಳ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿದ್ದೀರಾ, ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ರಾಜವರ್ಧನ್ ಅವರೇ ಹೇಳಿ, ನಿಮ್ಗೆ ಏನು ಅನ್ನಿಸ್ತು? ಸಮ್ಮರ್ ಟೈಮ್ಗೆ ಒಳ್ಳೆ ಡ್ರೆಸ್ ಅದು. ತುಂಬಾ ಅದ್ಭುತವಾದ ಸ್ಕ್ರಿಪ್ಟ್. ಒಂದು ಸೀರಿಯಸ್ ಮೆಸೇಜ್ನ ತುಂಬಾ ಕಾಮಿಡಿಯಾಗಿ ಹೇಳಿದ್ರ. ತುಂಬಾನೇ ಚೆನ್ನಾಗಿತ್ತು. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಆಡಿಯನ್ಸ್ ಗ್ಯಾಲರಿಯಲ್ಲಿ ಕೂತಿರುವಂತ ನಮ್ಮ ಅಂದಗಾತಿಯರು ಬ್ಯೂಟಿಫುಲ್ ಆಗಿ ಕಂಗೊಳಿಸ್ತಾ ಇದಾರೆ ಇಬ್ರು. ಹೇಗಂತು ಸ್ಕಿಟ್ ನೋಡಿ? ಲಾಸ್ಟ್ ಅಲ್ಲಿ ಮೆಸೇಜ್ ತುಂಬಾ ಚೆನ್ನಾಗಿತ್ತು. ದಟ್ ಇವಾಗ ಈಗಿನ ಕಾಲದಲ್ಲಿ ಪೇರೆಂಟ್ಸ್ ನ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅವ್ರಿಗೆ ಏನೇ ಮಾಡಿದ್ರು ಋಣ ತೀರ್ಸಕ್ಕಾಗಲ್ಲ. ಸೊ ಅಟ್ ಲೀಸ್ಟ್ ವಿ ಶುಡ್ ಟೇಕ್ ಕೇರ್ ಆಫ್ ದಮ್. ಇಟ್ಸ್ ಅ ವೆರಿ ಗುಡ್ ಮೆಸೇಜ್. ತುಂಬಾ ಚೆನ್ನಾಗಿತ್ತು. ಅದ್ ಬಿಟ್ಟು ಕಾಮಿಡಿ ಕೂಡ ಚೆನ್ನಾಗಿತ್ತು. ಎಲ್ಲಾರ್ದು ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್. ಥ್ಯಾಂಕ್ ಯು ವೆರಿ ಮಚ್ ಅರ್ಚನಾ. ಸುಷ್ಮಿತಾ, though I could not understand much, but then your body language, the way your expressions were, that was very communicating. So I was enjoying your whole show and whole thing. So congratulations. Thank you very much. Wow, very beautifully. Very nice. ದಯವಿಟ್ಟು ಈ ಕಲ್ಲು ಎತ್ಕೊಂಡು ಹೊರಟು ಬಿಡಿ. ಥ್ಯಾಂಕ್ ಯು. ನಿಜವಾಗ್ಲೂ ನಾನು ಮೈ ಮರಿತಾ ಇದ್ದೀನಿ. ಆಗ್ಲೋ ತಲೆ ಸುದ್ದು ಬೀಳುವಂತ ಸ್ಥಿತಿಲಿ ಇದ್ದೀನಿ. ಕಾರಣ ಅಲ್ಲಿ ಕೂತಿರೋಂಥ 2 ಚಂದುಳ್ಳಿ ಚೆಲುವೆಯರು. ಸೊ ದಯವಿಟ್ಟು ಚಂದುಳ್ಳಿಯ ಚೆಲುವೆಯರು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ರಾಜವರ್ಧನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಿಮ್ಮ ಒಂದು ರೆಟ್ರೋ ಸ್ಟೈಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನೋಡುವಂತ ಆಸೆ. ಸೊ ಬೇಗ ಚಪ್ಪಾಳೆಯ ಮೂಲಕ ವೇದಿಕೆ ಮೇಲೆ ಬರಬೇಕು ರಾಜವರ್ಧನ್ and 2 heroines of the beautiful ladies.
ಎಲ್ ಕಲ್ತ್ರಿ ಈ ಒಂದು ಡ್ಯಾನ್ಸ್ ಫಾರ್ಮ್ ಎಲ್ ಕಲ್ತ್ರಿ? ನಿಮ್ಮನ್ನ ನೋಡ ಎಲ್ಲ ಕಲ್ತಿರೋದು. ಈ ಸುಷ್ಮಿತನ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ತುಂಬಾ ಕಾಳಜಿ ತೋರಿಸ್ತಿದ್ದಾರೆ. ಬನ್ನಿ ನಾವು ಈ ಸೈಡ್ ನೋಡೋಣ. ಸುಷ್ಮಿತಾ ಮತ್ತೆ ಇಲ್ಲ, ನನಗೆ ಕಾಲಲ್ಲಿ ಕಾಲಲ್ಲಾದ್ರೂ ಇರ್ಲಿ, ಎಲ್ಲಾದ್ರೂ ಇರ್ಲಿ. ಸೊ ಹಾಗಾದ್ರೆ ಈ ಡ್ಯಾನ್ಸ್ ನೋಡ್ಬಿಡೋಣ ನಾವು. ಡೋಂಟ್ ಗೆಟ್ ಸ್ಕೇರ್ಡ್, ಓಕೆ? ಒಂದ್ ನಿಮಿಷ ಇರಿ. ತಳಮಳ ಮುಲಮುಲ. ಥ್ಯಾಂಕ್ ಯು ಸರ್. ಮರ್ವಿನ್ ಬೇಗ ಬನ್ರಿ, ಟ್ರೀಟ್ಮೆಂಟ್ ಕೊಡಿ. ಮರ್ವಿನ್ ಬರ್ತಾರೆ, ಬೇಗ ಬಂದು ಕೀ ಕೊಡಿ ಅವ್ರಿಗೆ. ಬನ್ನಿ ಬನ್ನಿ, ಟ್ರೀಟ್ಮೆಂಟ್ ಕೊಡಿ, ಬನ್ನಿ. ಕೀ ಕೊಡಿ. ಬನ್ನಿ 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 ಮರ್ವಿನ್. ಹುಷಾರು. ಕಬ್ಬಣದ್ದು ಗೊತ್ತಾಯ್ತು. ಥ್ಯಾಂಕ್ ಯು. ಮರ್ವಿನ್, ಕೀ ಇತ್ತ ಅಲ್ಲಿ? ಇಲ್ವಾ? ಓಕೆ, ಇದೆ ಸರ್. ಇನ್ನೊಂದು ಡೂಪ್ಲಿಕೇಟ್ ಕಾಪಿ ಮಾಡ್ಸಮ್ಮ, ಕಳೆದೋದ್ರೆ ಕಷ್ಟ. ಬಟ್ ನಿಜವಾಗ್ಲು ನಾರಾಯಣ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಹೋಗಮ್ಮ, ಸಾಕ್ತೀನಿ. ಶಿವಪೂಜೆ ಕರಡಿ ಬಿಟ್ಟ. ಒಳ್ಳೆ, ಎಷ್ಟು ಒಳ್ಳೆ ಅವಕಾಶ ಸಿಕ್ಕಿತ್ತು. ಏನ್ ಬಂದ್ಬಿಟ್ಟು ಒಳ್ಳೆ 3 ಅಡಿ ಇಲ್ಲ, ಒಂದು 6 ಅಡಿ ಜಗಳ ಆಡ್ಬಿಟ್ಟು ಹೋಯ್ತು. ಸುಷ್ಮಿತಾ, I want to give you some gift. Kind of gift is it? It can be anything and everything. One ನಿಮಿಷ ಕೈ ಇಟ್ಕೊಳ್ಳಿ. Hold my hand. Close your eyes. Say 1, 2, 3. 1, 2, 3. ಕಟ್ ಮಾಡಿ, ಆಫ್ ಮಾಡಿ, ಆಫ್ ಮಾಡಿ. ಹಲೋ ಸುಶ್ಮಿತಾ, ಸಾರಿ. ಸಿಚುಯೇಷನಲ್ ಸಾಂಗ್ ಯಾಕೆ ಆಫ್ ಮಾಡಿಸಿದೆ? ಆಕ್ಚುಲಿ ದಿಸ್ ಇಸ್ ಅ ಪ್ಯಾಥೋ ಸಾಂಗ್. ಡೋಂಟ್ ವರಿ, ಓಕೆ? ಧನ್ಯವಾದಗಳು, ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ತುಂಬಾ ನಮ್ದು ಇದಾಗಿದೆ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಶೀತಲ್ ಸ್ವಲ್ಪ ಕನ್ಫ್ಯೂಷನ್ ಇದ್ದೀನಿ. ಶೀತಲ್ ಅದು ಗಂಡ ಹೆಂಡತಿ ಇರ್ತಾರೆ, ಅವ್ರಿಗೊಂದು ಮಗು ಇರುತ್ತೆ. ಬಟ್ ಅವ್ರ ಮಗು ಇವ್ರದಲ್ಲ. ಇವ್ರು ಬಂದ್ರೆ ಅವ್ರನ್ನ ಕೇಳ್ತಾರೆ, ಅವ್ರೋಗಿ ಅವ್ರನ್ನ ಕೇಳ್ತಾರೆ, ಮಗು ಹೋಗಿ ಇನ್ನೇನೋ ಕೇಳುತ್ತೆ, ಅದು ಏನೋ ಗಬ್ಬೆದೋಗೋ ತೋಟ್ಲಲ್ಲಿ. ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕಣೆ. ಏನೋ ಇದು, ನೀನ್ ಕನ್ಫ್ಯೂಸ್ ಆಗ್ತಾ ಇದೆಯಾ, ನನಗೂ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ಅಲ್ಲ, ಕನ್ಫ್ಯೂಷನ್ ಆಗ್ಲಿ ಅಂತಾನೆ ಹೇಳಿದ್ದು. ಯಾಕೆಂದ್ರೆ ಈ ಸ್ಕಿಟ್ ಅಲ್ಲಿ ಅಷ್ಟೊಂದು ಕನ್ಫ್ಯೂಷನ್ ಇದೆ. ಸೊ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇರುವಂತ ಈ ಒಂದು ಸ್ಕಿಟ್ ಅನ್ನ ನೋಡೋಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಜೋ ಕುಮಾರಸ್ವಾಮಿಗಳು ಆನ್ ಸ್ಟೇಜ್. ಇದೇನು ನಮ್ಮನೇಲಿ ಸಾಂಗ್ ಗೊತ್ತೈತೆ? ಸೀತು, ಸೀತು. ಏನು ಅಂದ್ರೆ ಕರೆದ್ರ? ಇಲ್ಲ, ಕೆರ್ದೆ. ಕೆರ್ಕೊಳ್ಳಿ, ಆದ್ರೆ ಸ್ವಲ್ಪ ನೋಡಿ ಕೆರ್ಕೊಳ್ಳಿ, ಎದುರುಗಡೆ ಕೂತಿದ್ದಾರೆ. ಎಲ್ಗೆ ಹೊರಟೆ? ತವ್ರ ಮನೆಗೆ ಹೋಗ್ಲಾ? ಹೋಗು, ಮತ್ತೆ ವಾಪಸ್ ಬರ್ಬೇಡ. ನಾನೇ ಹೋಗ್ಲಿ, ಅಡಿಗೆ ಮನೆಗೆ ಹೋಗ್ತೀನಿ. ಸಾಧಾರಣ ನಾಟಕ ಆಡಕ್ಕೆ ಚೆನ್ನಾಗ್ ಕಲ್ತಿದ್ಯಾ? ಹೌದು. ಸೀತು, ಏನ್ರಿ? ಯಾಕೋ ನನ್ ನಡ್ಕೊಂಡು ಹೊಡ್ಕೊತಾ ಇದ್ದೆ ಕಣ. ಮಗುನ್ ನೋಡ್ಬೇಕು ಅನ್ನಿಸ್ತಾ ಇದ್ದ. ಕರಿಯ ಸಿದ್ದುನ. ಸೀತಾ, ರೆಡಿ ಮಾ. ಬಾರಪ್ಪ, ನಿಮ್ಮ ಅಪ್ಪ ಕರೀತಾ ಇದ್ದಾರೆ, ಎಂಟ್ರಿ ಕೊಡು. ಅವ್ರು ಹಾಕಿರೋ ಸೌಂಡ್ ಏನು, ನಾನಿರೋ ರೇಂಜ್ ಏನು? ಲೇ, ನನ್ನ ಮಗ ಅಂದ್ರೆ ಒಂದು ರೇಂಜ್ ಇರುತ್ತೆ ಕಣೋ. ನೀ ನೋಡ್ರೆ ಪಕ್ಕರ್ ನನ್ ಮಗನ್ ತರ ಇದ್ಯಾ.
ಏನಾಯ್ತು? ನೀನ ಅಪ್ಪನ ಇಲ್ಲ ಬೆಪ್ಪನ? ಯಾಕೋ ಕಣ್ ಕಾಣಲ್ ಬೋಸ್ ಬಿಡ್ತಾ ಇದ್ದೀನಿ. ನಾನ್ ಏನ್ ಅನ್ಕೊಂಡಿದ್ಯಾ ನೀನು? ಬಸ್ಸು? ಮತ್ತೇನೋ ಪಕ್ಕದ ಮನೆ ಆಂಟಿ ಜೊತೆ ಬಿಡೋ ಕಾರ್ ಅನ್ಕೊಂಡ. ಅಯ್ಯೋ ನನ್ನ ಮಗ ನನ್ಗೆ ಕೌಂಟ್ರ್ ಹೊಡೆಯಂಗಾಗುದಲ್ಲೋ, ಕೌಂಟ್ರ್ ಹೊಡೆಯಂಗಾಗುದ. ಅವನೇ ನಿನ್ಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕೇನೋ? ಚಾಕ್ಲೇಟು ಬೇಕು. ಯಾವ ನನ್ ಮಗ ಹೇಳಿದ್ದು ಚಾಕ್ಲೇಟು ಅಂತ? ಮತ್ತೆ ಡೈರಿಯಿಂದ ಮಿಲ್ಕು ಹೇಳಿದ್ದು. ಹೋಗಿ ತಗೊಂಬಂದು ನಿಮ್ಮ ಅಮ್ಮನ ಮಗ ಕುಕ್ಕು. ಇದನ್ ತಗೊಂಬಂದ್ ನೀನೇ ಕುಕ್ಕು. ನಿನ್ ಮಗಕ್ಕೆ ಒಂದ್ ಕಪ್ ಟೀನಾದ್ರೂ ಸಿಗುತ್ತೆ. ತುಂಬಾ ಮಗ ಬಿದ್ದೇನಪ್ಪ. ಸರಿ ಕಡೆ ಪೆಟ್ಟಾಯ್ತಾನಪ್ಪ. ಯಾಕ್ರಿ ನನ್ನೇ ಕಿಂಡಲ್ ಮಾಡ್ತಾನಲ್ಲ? ಹಂಗಂತ ಹೊಡೆದ್ ಬಿಡ್ತೀರಾ ನೀವು? ಮತ್ತ ನೀನೇನೆ ಮಗನ ವಹಿಸ್ಕೊಂಡ್ ಮಾತಾಡೋದು? ಬರ್ರಿ ಈ ಕಡೆ. ನೋಡಿ ಅವ್ನ ಅನಾಥ ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಅವ್ನಿಗೆ ಗೊತ್ತಿಲ್ಲ ರೀ. ಅವ್ನ ನಮ್ ಸ್ವಂತ ಮಗನ್ ತರ ಸಾಕ್ಬೇಕು. ಏನೋ ನಾನು ಹೇಳಿದ ಮಾತೆ ಕೇಳಲ್ಲ ಕಡೆ. ನೀವೇನ್ ಬಾರಿ ಕೇಳ್ತಿದ್ರಾ? ಚಿಕ್ಕವರಿದ್ದಾಗೆ ಚಿಕ್ಕಪ್ಪನ ಆಟೋ ಹೊತ್ಕೊಂಡ್ ಬಂದ್ಬಿಟ್ರಿ. ಈಗ ಅದೇ ಆಟೋ ಹೊತ್ಕೊಂಡು ಜೀವನ ಮಾಡ್ತಾ ಇಲ್ವಾ? ಇವಾಗ ಹಳೆ ಮ್ಯಾಟ್ರಲ್ಲ ಬೇಕೇನೆ? ಬೇಕು ಈ ಸಿಚುವೇಶನ್ ಬೇಕು. ಕಂದ ಬಾರಪ್ಪ ಬಾ. ನೀನು ಹೊರಗೋಗಿ ಆಟ ಆಡಾಯ್ತಾ? ಹೋಗೋಗು. ಏನಮ್ಮ ನೀನು ಸ್ಟಾರ್ಟಿಂಗ್ ಎಲ್ಲ ಹೈಲೈಟ್ ಆಗ್ತಾ ಇದ್ಯಾ? ಯಾರಮ್ಮ ನೀನು? ನಾ ಯಾರಂತ ಗೊತ್ತಾಗಿಲ್ಲ ನಿಮ್ಗೆ? ನಾ ಯಾರಂತ ಗೊತ್ತಾಗಿಲ್ವಾ? ಮೂಮೆಂಟ್ ನಿಲ್ಸು. ಗೊತ್ತಾಗ್ಲಿಲ್ಲ. ವಾ ಸ್ವಲ್ಪ ಈ ಕಡೆ ತಿರುಗಿ ನೋಡಿ. ಡಾಕ್ಟರ್ ಸವಿತಾ ಬಾರಿ ಗೊತ್ತಾಯ್ತು. ಬಾರಿ ನೀನೇನ ತಡ ನಮ್ಮನೆಗೆ ಎಂಟ್ರಿ ಕೊಟ್ಬಿಟ್ಟಿದ್ಯಾ? ಬರೀ ಅಪ್ಪ ದಯವಿಟ್ಟು ಹೋಗ್ಬಿಡಿ. ನಿನ್ ಕಾಲಿಗೆ ಬಿಟ್ಬಿಡ್ತೀನಿ ರೀ. ನಂಗೆ ಬೇರೆ ದಾರಿನೇ ಗೊತ್ತಾಗ್ಲಿಲ್ಲ ರೀ. ನಾಟಕ ಆಡ್ಬೇಡ ಸುಮ್ಮನೆ. ಹೋದ್ವಾರ ತಾನೇ ಬೇರೆ ದಾರಿ ತೋರಿಸಿದೀನಿ. ಅದಲ್ಲ ರೀ, ನಮ್ಮ ಮಗು ರೀ. ನಮ್ಮ ಮಗು ನನಗ್ ಗೊತ್ತು, ನಿನಗ್ ಗೊತ್ತು, ಅವಳು ಗೊತ್ತಿಲ್ಲ ಕಣೆ. ಅರ್ಥ ಮಾಡ್ಕೊಳೆ ರೀ. ಇದು ಹೆತ್ತ ಕರಳಿನ ಸಂಕಟ. ನಿಮಗೇನ್ ಗೊತ್ತಾಗ್ಬೇಕು ಹೇಳಿ? ಸವಿತಾ ನಿನಗೆ ಮಾತ್ರ ಪುತ್ರ ವ್ಯಾಮೋಹ. ನಾನೇನು ಪ್ರೀತಿ ಶೂನ್ಯನೇ. ನೀವಿಂತ ಡೈಲಾಗ್ ಹೊಡ್ಬಿಟ್ರೆ ನಾನು ಕೂಗದ್ ನಿಲ್ಲಿಸ್ಬಿಡ್ತೀನಾ? ಏನಂತ? ಪಾಪು ನಿಂತ್ಕೊಳ್ಳೆ. ನಾನೇ ಕರಿತೀನಿ, ನಿಂತ್ಕೊಳ್ಳೆ. ಸಿದ್ದು ಪಾಪು ಹೊಡೆದ್ಲ. ಅಯ್ಯೋ ಯಾರೀ? ನನ್ನ ಮಗುನ ನನ್ಕಿನ ಚೆನ್ನಾಗ್ ಮುದ್ದಾಡ್ತಾ ಇರೋಳು ಯಾರೇ? ಲೇ ಯಾರೇ ನೀನು? ಯಾರು ಇವಳು? ಲೇ ಅವಳು ನಿನ್ನೆ ತಕ್ಕಿಗಡೆ. ನಿನ್ನ ಲೇ ನೀನ್ ಯಾರು ಕಂಡ್ರೆ ಸಾಕು ಕ್ಯಾರಿ ಬಾಗ್ತಾರೆ ಹಿಂದೆನೇ ಹೋಗ್ತಿರ್ತಿಯಲ್ಲ. ಲೇ ಬರ ಕಡೆ. ಯಾರಮ್ಮ ನೀನು? ಅದು ಕೆಳಗಡೆ ಮನೆ ಅವಳಂತೆ. ಅಲ್ಲ ಮೇಡಮ್, ಇದೇ ಲಾಸ್ಟ್ ಫ್ಲೋರ್. ಮತ್ತೆ ಅದ್ರ ಕೆಳಗಡೆ ಅದು ನಾನು ಯೋಚನೆ ಮಾಡಿಲ್ವಲ್ಲ. ಅದು ನಿಮ್ಮನೆ ಕೆಲಸದೋಳು ಮೇಡಮ್. ನಿನ್ಯಾರು ಇಟ್ಕೊಂಡಿದ್ದು? ಅವರು ಮೇಡಮ್. ನೀವಾ? ಅಂದ್ರೆ ನೀನು ಬೆಳಗ್ಗೆಯಿಂದ ಕೆಲಸ ಮಾಡಿ ರಾತ್ರಿ ತುಂಬಾ ಸುಸ್ತಾಗಿರ್ತೀಯಲ್ಲ, ಅದಕ್ಕೆ. ರಾತ್ರಿ ನಾನ್ ಸುಸ್ತಾಗ್ತೀನಿ ಅಂತ ಅವಳು ಇಟ್ಕೊಂಡಿದ್ರೆ? ನಿನಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಕೆಲ್ಸಕ್ಕೆ ಇಟ್ಕೊಂಡಿದೀನಿ ಅಂತ ಕಡೆ. ಓ ಹಂಗಂದ್ರ ಆಯ್ತು ರೀ. ಏನಮ್ಮ ಎಲ್ಲ ಕೆಲಸ ಮಾಡ್ತೀಯಾ? ಮಾಡ್ತಾಳೆ. ಹಂಗಿದ್ರೆ ನಾನು ಗಂಟೆಗೆ ಹೋಗಿ ನಾಕ್ತದಕ್ಕೂ. ಅದೊಂದು ಕೆಲಸ ಬಿಟ್ಟು ಏನ್ ಬೇಕಾದ್ರೂ ಮಾಡ್ತೀನಿ. ಲೇ ಈಗ ತಾನೇ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಅಂದಿಲ್ಲ ಎದ್ದೇಳೆ ಮೇಲೆ ನೋಡು. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು. ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು. 7 ಗಂಟೆಗೆ ನನ್ನ ಮಗನ ಎಬ್ಬಿಸಿ. ಅವ್ನ್ ಬೆಳಿಗ್ಗೆ 7 ಗಂಟೆಗೆ ಹೇಳಲ್ಲ.
ನನ್ನ ಮಗ 7 ಗಂಟೆಗೆ ಹೇಳಲ್ಲ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅದು ಸಣ್ಣ ಮಕ್ಕಳು ಬೆಳಗ್ಗೆ ಬೇಗ ಹೇಳಲ್ಲ ಅಲ್ಲ. ಓ ಹಾಗಂದೆ. ಓಕೆ ಓಕೆ, ಅವನ್ಗೆ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು ಆಯ್ತಾ? ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರ್ ಮಾಡ್ಬೇಕು, ರಾತ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ ನಿನ್ಗೆ? ಹೇ ಪಾಪ ಗೊತ್ತಿಲ್ಲಂತೆ, ಬಾರಿ ರೂಮ್ ಹೋಗೋಣ. ಬಾರೆ ಈ ಕಡೆ. ನೀವೇನ್ರಿ ರೂಮ್ಗೆ ಕರ್ಕೊಂಡು ಹೋಗ್ತಿದ್ದೀರಾ? ಅದು ರೂಮಲ್ಲಿ ಕ್ಲೀನ್ ಮಾಡ್ಸಲ್ಲ ಅಂತ. ರೂಮ್ ಕ್ಲೀನ್ ಮಾಡ್ತಾನ ಅಂತನಾ? ಸರಿ, ರೂಮ್ ಕ್ಲೀನ್ ಮಾಡ್ಬೇಕು ಗೊತ್ತಾಯ್ತಾ? ಆಮೇಲೆ ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ನಿಮ್ ಎದುರುಗಡೆ ಬಂದು ನಿಮ್ಗೆ ಮುತ್ತು ಕೊಟ್ಟು ಪ್ರೀತಿಯಿಂದ ಕಳಿಸ್ಕೊಡ್ಬೇಕು. ಕರೆಕ್ಟ್. ಎಲ್ಲ ವಿಷಯ ತಿಳ್ಕೊಂಡು ಹೋಗ್ರಿ ಆ ಕಡೆ. ನೀನೇನೆ ಮುತ್ತು ಕೊಡೋದು? ಅದು ನೀವು ಅಕಸ್ಮಾತ್ ಬೆಳಗ್ಗೆ ಲೇಟ್ ಆಗಿ ಎದ್ರೆ ನಿಮ್ ಕೆಲ್ಸ ನಾನ್ ಮಾಡೋಣ ಅಂತ. ಆ ಕೆಲ್ಸ ನಾನ್ ಮಾಡ್ತೀನಿ, ನಿನ್ ಕೆಲ್ಸ ನೀನ್ ಮಾಡ್ಕೋ ಆಯ್ತಾ? ರೀ ಅವ್ನ್ ಕರ್ಕೊಂಡು ಸ್ವಲ್ಪ ದೂರ ಹೋಗಿ. 1 ಕಿಲೋಮೀಟರ್ ದೂರ ಹೋಗ್ಬಿಡ್ಲಾ? ಬರ್ರಿ. ಹೇಳ್ದಷ್ಟು ಮಾಡಿ. ಹೇ, ಮದ್ವೆ ಆಗಿದೆ ಏನಮ್ಮ ನಿನ್ಗೆ? ಒಂದ್ಸರಿ ಆಗಿದೆ ಮೇಡಮ್. ನಮ್ಗೇನ್ 2 ಸತಿನೇ ಆಗಿರುತ್ತೆ. ಯಾರಿಗೊತ್ತು? ತಲೆ ಹೊರಟೆ ಎಲ್ಲ ಮಾತಾಡ್ಬೇಡ ನನ್ ಜೊತೆಗೆ. ನಿನ್ ಗಂಡ ಎಲ್ಲಿರ್ತಾನೆ? ಮನೇಲೇ ಇರ್ತಾನೆ. ಯಾವನವನು ನಿಮ್ಮಲ್ಲಿ ಗಂಡ? ಯಾವನು? ರೀ ಏನ್ರಿ, ಅವಳ ಗಂಡ ಅವಳ ಮನೇಲಿ ಇದ್ರೆ ನಿಮಗೆ ಏನ್ರಿ ಕಷ್ಟ? ಜಾಸ್ತಿ ಆಡ್ತಿದ್ರ ನೀವು. ಅವಳ ಗಂಡನಾ? ಒಲೆ ಬಿಡು. ಇಂತ ಮುದ್ದಾದ ಗಂಡನ್ನ ಯಾಕೆ ಮೇಡಮ್ ಬೈತೀರಾ? ಅಲ್ವಾ? ನಿನ್ ಕೆಲಸ ಏನಿದೆ ನೀನ್ ನೋಡ್ಕೊಂಡಿರೋ ಆಯ್ತಾ? ನೀವೇನ್ರಿ ಕೆಲ್ಸಕ್ಕೆ ಹೋಗ್ರಿ, ಹೋಗಿ ಕೆಲ್ಸ ಮಾಡೋಗೆ. ಪುಟ್ಟ ಅಮ್ಮ ಬಾರೋಕಂದ ನೀನ್ ಹೋಗಿ ಆಟ ಆಡೋಯ್ತಾ? ಆಯ್ತು ಬಾ. ಸಾರಿ ನಾನಾ ಅಂದ್ರೇನ್ರಿ? ಅಂದ್ರೆ ನಾನು ಕೆಲ್ಸ ಸವಿತಾ ಅನ್ಕೊಂಡೆ. ತಪ್ಕೋತೀರೇನ್ರಿ ನೀವು? ಅಂದ್ರೆ ಇದು ಏಪ್ರಿಲ್ ತಿಂಗಳಲ್ವಾ, ಏಪ್ರಿಲ್ ಫೂಲ್ ಮಾಡೋಣ ಅಂತ. ಏಪ್ರಿಲ್ ಫೂಲ್? ಹಂಗಂದ್ರೆ ಗಟ್ಟಿಯಾಗಿ ತಪ್ಕೊಂಡಾಗ ಅವಳು ನನ್ನನ್ನ ನೋಡ್ತಾಳ, ಅವಳು ಏನ್ ಅನ್ಕೋತಾಳೆ ಹೇಳು? ಏನ್ ಅನ್ಕೊಂತಾಳೆ? ಅವ್ರ ಗಂಡ ಅಂತ ಅನ್ಕೋತಾಳೆ. ಅವಳು ನನ್ನ ಗಡಿಗೆ ತಿರುಗಿದಾಗ ನಾನೇನಂತ ಹೇಳ್ತೀನಿ ಹೇಳು? ಏನಂತೀರಾ? ಏಪ್ರಿಲ್ ಫೂಲ್. ಹೌದಾ? ಅಯ್ಯೋ ಹೋಗೆ. ನೀನೇನ ತಪ್ಕೊಳ್ಳೋದು? ನೀವೇನ್ರಿ ತಪ್ಕೊಂಡ್ ಬಿಡ್ತೀರಾ? ತಪ್ಕೊಂಡ್ರೆ ನಾನೇನೇ ಮಾಡ್ಲಿ? ನೀನ್ ಜಾಸ್ತಿ ಆಡ್ತಿದ್ಯಾ ಕಣೆ, ಬಾಳ ಆಯ್ತು ನಿಂದು. ಹೋಗಿ ಆ ಕಡೆ. ಮಮ್ಮಿ ತಗೋನಂತ ಬಂಗಾರ, ಏನಾಯ್ತಪ್ಪ ನಿಂಗೆ? ಎಂತ ಬೇಕು ಮಗನೇ? ಎಂತ ಬೇಕು ಬಂಗಾರ? ಓನ್ಬೇಕು ಚಿನ್ನ. ಚಮ್ಮಕ್ ಚಲ್ಲೋಬೇಕಂತೆ, ಕೊಡಿಸ್ತೀಯೇನೆ? ಚಮ್ಮಕ್ ಚಲೋನ ಕೊಡಿಸ್ತೇನೆ. ಆಫರ್ ನನಗಿಲ್ವಾ? ಒಳ್ಳೆ ಆಫರ್. ಏನೇ ಹೋಗಿ ಬಂದು ನನ್ನ ಮಗನ ಇಟ್ಕೊಂಡು ಓವರ್ ಆಗಿ ಆಕ್ಟಿಂಗ್ ಮಾಡ್ತೀಯ? ನನ್ನ ಮಗನ ನಾನೇ ನೋಡ್ಕೊಂತೀನಿ ಕಣೆ. ಯಾರಿಗೆ ಆದ್ರೂ ಮಗುನೇ ಅಲ್ವೇನೆ? ನೋಡ್ರಿ, ಯಾರಿಗೆ ಆದ್ರೂ ಮಗುನೇ, ಆದ್ರೆ ನನ್ನ ಮಗು ಅವಳ ಮಗು ಆಗಕ್ ಆಗಲ್ಲ ಆಯ್ತಾ? ರೀ ನೀವೇನ್ರಿ ಅವಳನ್ನ ಹಿಡ್ಕೊಂಡಿದ್ದೀರಾ? ಯಾರಿಗಾದ್ರೂ ಗಂಡನೇ ಅಲ್ವೇನೆ? ಬರ್ರಿ ಈ ಕಡೆ. ಬಾರಲ್ಲಿ. ಏನ್ ಮಾಡ್ಬೇಕು ಮೇಡಮ್? ಕಾಲು. ಆಯ್ತು ಮೇಡಮ್, ನಿಮ್ಮನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡ್ಕೊಂತೀನಿ. ನನ್ ಮದ್ದು ತಲೆ ಒತ್ತಲ. ಬರ್ರಿ, ಮಸಾಜ್ ಮಾಡಿ ತಲೆ ನೋವ್ತಾ ಇದೆ. ಮಮ್ಮಿ ಇದು ಹರಿತಾ ಇಲ್ಲ. ಮುಚ್ಚ ಬಾಯಿ. ಮಗ ತಿನ್ನು ಮಗ. ತಿನ್ಸೆ ನೀನು ಸ್ವಲ್ಪ ತುರ್ಕೊ. ನಿನ್ನ ಬಾಳ ಆಯ್ತು, ನೀನು ಓವರ್ ಆಕ್ಟಿಂಗ್ ಮಾಡ್ಬೇಡ. ನೀನು ನನ್ ಮಗನ ಇಟ್ಕೊಂಡು ಏನೇ ನೀನು? ಯಾರಿಗೆ ಆದ್ರೂ ಮಗುನೇ ಅಲ್ವಾ ಮೇಡಮ್? ನೋಡು, ಯಾರಿಗೆ ಆದ್ರೂ ಮಗುನೇ, ಆದ್ರೆ ನನ್ನ ಮಗು ನಿನ್ ಮಗು ಆಗಕ್ಕಾಗಲ್ಲ. ಹೋಗಿ ನನಗ್ ಕ್ಷಮಿಸ್ಬಿಡು ಸವಿತಾ, ನನಗ್ ಕ್ಷಮಿಸ್ಬಿಡು. ನನ್ ಮೇಲೆ ಬೀಳ್ತೀನಿ. ಹೋಗೆ. ಏನೇ ಇಷ್ಟೊಂದೆಲ್ಲ ನಾಟಕ ಮಾಡ್ತೀಯಾ? ಬಿಟ್ರೆ ಹೋಗಿ ಮಮ್ಮಿ ಟೊಮ್ಯಾಟೊ ಸಾಸ್. ಮಗನಿ ನೀನ್ ನೋಡ್ತಿದ್ರೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ ಕಣೆ. ನೀನು ಮೋಸ್ಟ್ಲಿ ಮಕ್ಕಳ ಕಳ್ಳಿನೇ ಇರ್ಬೋದು. ಜಾಸ್ತಿ ಆಡ್ರೆ ಗೊತ್ತೈತಲ್ಲ. ಜಗಳ ಆಡ್ಬೇಡ್ರೆ, ಮಗು ರಕ್ತ ಬರ್ತಾ ಇದೆ. ಇವಳಿಗೆ ಬಟ್ಟೆ ಇಲ್ಲ, ಬಟ್ಟೆ ಬೇಕು. ಅಯ್ಯೋ
ಕಂದ 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 ಅಯ್ಯೋ ರಕ್ತ ಇನ್ನು ಬರ್ತಾ ಇದೆ ಬಟ್ಟೆ ಬೇಕು ನಾನ್ ಬಟ್ಟೆ ಬಿಚ್ಚಲ್ಲ ನಾನ್ ಬಟ್ಟೆ ಬಿಚ್ಚಲ್ಲ ಆಯ್ತು ಬಿಚ್ಬೇಡಿ ಕೊಡೆ ಸರ್ಗೋ ಕೊಡೆ ಕೊಡೆ ಸವಿತಾ ಏನೇ ಮಾಡ್ತಾ ಇದ್ಯಾ ಅವಳು ಯಾರು ಅಂತ ಅನ್ಕೊಂಡಿದ್ಯಾ ಕೆಲಸದವಳು ಅಲ್ಲ ಕಣೆ ನನ್ನ ಹೆಂಡತಿ ಅಂದ್ರೆ ಈ ಮಗುವಿನ ತಾಯಿ ಏನಾಯ್ತು ಸವಿತಾ ಅದು ಕಾಸ್ಟ್ಯೂಮರ್ ಪಿನ್ ಸರಿಯಾಗಿ ಹಾಕಿರ್ಲಿಲ್ಲ ನೀವು ನನಗೆ ಮೋಸ ಮಾಡ್ತಿದ್ದೀರಾ ಮೋಸ ಮಾಡಿಲ್ಲ ಕಣೆ ಅವತ್ತೊಂದ್ ದಿನ ಬೆಳಿಗ್ಗೆ ಜೋರಾಗಿ ಮಳೆ ಬರ್ತಾ ಇತ್ತು ಆ ಮಳೆ ನೀವಿಬ್ರು ಕೊತ್ಕೊಂಡು ಹೋಗ್ಬಿಟ್ರೆ ಇಲ್ಲ ಕಣೆ ನಾನು ಛತ್ರಿ ಹಿಡ್ಕೊಂಡು ನನ್ನ ಪಡಕ್ ನಾನು ನಿಂತಿದ್ದೆ ನನ್ನ ಪಕ್ಕದಲ್ಲಿ ಇವಳು ನೆನಿತಾ ನಿಂತಿದ್ಲು ನಾನು ಛತ್ರಿ ಕೆಳಗಡೆ ಅವ್ರಿಗೆ ಒಂಚೂರು ಜಾಗ ಕೊಟ್ಟೆ ಇವಳು ನಾನು ಅವರಿಗೆ ಮನ್ಸ್ ಕೊಟ್ಟೆ ನೀವಿಬ್ರು ಸೇರಿ ಪ್ರಪಂಚಕ್ಕೆ ಇವನ್ ಕೊಟ್ರ ನನ್ ಮಗುನ ನನಗೆ ಕೊಟ್ಬಿಡಿ ಎದ್ದಾಳೆ ಮೇಲೆ ಹೇಳು ಏನ್ ಬೇಕು ಮಗು ಬೇಕಾ ನಿನ್ ಮಗು ಎಲ್ಲೇ ಅದು ನನ್ ಮಗು ನಾನ್ ಕೊಡೋಗಿದ್ದಿಲ್ಲ ಕಣೆ ಕೊಡೋಗಿಲ್ಲ ನನ್ ಮಗು ಅದು ನನ್ ಮಗು ಏ ತಡಿ ಏನ್ರಿ ವಾ ಏನು ಅಂದ್ರೆ ನನ್ ಮಗು ಕತೆ ಏನು ಬಾಬುಗೆ ಬಾರು ಏನಿದು ರೀ ಯಾರು ಇವಳು ಎಲ್ಲೋದ್ಲು ಇವಳು ನಿನ್ನ ಎರಡನೇ ತಂಗಿ ಕಣಿ ಅಂದ್ರೆ ಇವ್ರು ನಿಮ್ಮ ಅಕ್ಕಂದ್ರು ಒಂದೇ ಏನೇ ಇವರು ತೆಂಗಿನ ಮರ ತೆಂಗಿನಕಾಯಿ ಕೊಟ್ಟಂಗೆ ನಮ್ಗೆ ತಂಗಿಂದಿರ್ನು ಕೊಡ್ತಾವನಲ್ಲೇ ಯಾಕ ಸಮಾಧಾನ ಮಾಡ್ಕೊಳಮ್ಮ ಸಮಾಧಾನ ಮಾಡ್ಕೊ ದೊಡ್ಡವ್ರು ಹೇಳಿದಾರೆ ಕಣೆ ಏನಂತ ಅಕ್ಕ ಹೆಂಗಸ್ರೇ ನೀವೇ ಹೊಡೆದಾಡ್ಕೊಂಡು ಸಾಯ್ಬೇಡಿ ತಪ್ಪು ಮಾಡಿದ ಗಂಡಸ್ನ ಯಾಗ ಮುಗ ಹೊಡಿರಿ ಅಂತ ನಾನು ಜಾಯ್ನ್ ಆಗ್ಲಾ ಪಾರಮ್ಮ ರೇ ಹೇಳ್ರಿ ಮೇಲೆ ಯಾಕ್ರೆ ಈ ರೇಂಜ್ ಲುಕ್ ಕೊಡ್ತಾ ಇದ್ದೀರಾ ನೀವು ಕೋಲಾರಲ್ಲಿ ನನ್ಗೆ ಚಿನ್ನ ಕೊಡಿಸ್ತೀರಾ ಮೋಸ ಮಾಡಿದಕ್ಕೆ ನೀವು ಸಾಗರದಲ್ಲಿ ನಂಗೆ ಜೋಗ್ ಫಾಲ್ಸಿಗೆ ತೋರಿಸಿ ಮೋಸ ಮಾಡಿದಕ್ಕೆ ಮಂಡ್ಯ ಕರ್ಕೊಂಡು ಹೋಗಿ ನನಗೇನೋ ಮಾಡ್ದೆ ಇರೋದು ಇದು ಮಡಿಕೇರಿ ಮತ್ತೆ ಊಟಿ ಹುಡುಗಿರು ಮೋಸ ಆಗ್ಬಾರ್ದು ಅಂತ ಅಲ್ಲ ಒಂದನ್ನ ಮೇಂಟೈನ್ ಮಾಡೋದೇ ಕಷ್ಟ 1 2 3 ನೀನೇನೋ ಮೇಂಟೈನ್ ಮಾಡಿದೆ ಇವ್ರು ಅಣನೆ ಹೊಡ್ಕೊಂಡು ಇಲ್ಲಿ ನೋಡೋ ಇಲ್ಲಿ ಕೆಂಪಾಗ್ಬಿಟ್ಟಿದೆ ಕಣ ಮಕಮುತ್ತಿಲ್ಲ ಕೆಂಪಾದಾಗ ಹೊಡ್ಕೊಂಡ್ಬಿಟ್ಟಿದ್ದಾರೆ ಈಗ ನಮ್ಮ ಜಡ್ಜಸ್ಗೆ ಹೇಗೆ ಅನಿಸ್ತು ಸ್ಕಿಟ್ ಅಂತ ಕೇಳೋಣ ನಾರಾಯಣ್ ಸರ್ ಇಲ್ಲಾದ್ರೂ ಪಂಚನ್ ಕೆಳಗ್ ಬಿಡಪ್ಪ 5 ಆಯ್ತಲ್ಲ ಇನ್ನೇನು ಇದು ಹೆಂಗೆ ಈ ಥರದೊಂದು ಐಡಿಯಾ ಬರುತ್ತೆ ನಂಗೆ ಅರ್ಥನೇ ಆಗಿಲ್ಲ ಓಕೆ ರಾಘವೇಂದ್ರ ಸರ್ ನೀ ಸೀರೆ ಬಿಡಲ್ವೇನಪ್ಪ ಅದೇ ನಂಗೂ ಕನ್ಫ್ಯೂಸ್ ಆಗ್ತಾ ನೀ ಹಾಡು ಹೇಳ್ಕೊಂಡು ಬಂದೆ 3 ಸೀರೆ ಬಿಸಾಕ್ತೆ 4ನೇದು ಬಿಚ್ಚಿ ಬಿಸಾಕ್ಬಿಡ್ತೀನಿ ಅನ್ನೋ ಗಾಬರಿ ಆಗ್ಬಿಟ್ಟಿತ್ತು ನನಗೆ. ಪುಣ್ಯ ಸೆರಗೊಡ್ಕೊಂಡು ಹೋದೆ ನೀನು ಅಲ್ಲೂ ಚೆನ್ನಾಗಿ ಮಾಡಿದೆ ಕಣ ಥ್ಯಾಂಕ್ ಯು ಸರ್ ಸ್ಕಿಟ್ ತುಂಬಾ ಚೆನ್ನಾಗಿತ್ತು ಅಂದ್ರೆ ಮಕ್ಕಳಕ್ಕೋಸ್ಕರನೇ ಮದುವೆ ಆಗ್ಬೇಕು ಅನ್ನೋದು ತಪ್ಪದು ಮದುವೆ ಅನ್ನೋದು ಪವಿತ್ರವಾದಂತ ಬಂಧನ ಅದು ಓವರ್ ಟು ಶ್ರುತಿಯವರು ಜೀವನ್ಗೆ ಯಾಕೋ ಅವನ ಮಗನ ಮೇಲೇನೆ ಅಸಮಾಧಾನ ಅಲ್ವಾ ನೀವು ಒಂಚೂರು ಬನ್ರಿ ಪಕ್ಕಕ್ಕೆ ಇಂಥ ಗಂಡನಿಗೆ ಇಂಥ ಹೆಂಡತಿ ಇದ್ರೆ ಅಂತ ಮಕ್ಕಳೇ ಹುಟ್ಟೋದು ಏನ್ರಿ ಕಾಂಬಿನೇಷನ್ ನಿಮ್ದು ಆಕ್ಟಿಂಗ್ ಅಂತ ತಗೊಂಡ್ರೆ ಈ ಸ್ಕಿಟ್ ಅಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನೀಲಾ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದೆ ನಿನ್ ಎಂಟ್ರಿ ತುಂಬಾನೇ ಚೆನ್ನಾಗಿತ್ತು ತುಂಬಾ ಕ್ಯೂಟ್ ಆಗಿ ಡ್ಯಾನ್ಸ್ ಮಾಡ್ಕೊಂಡು ಬಂದೆ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಅದ್ ಬಿಟ್ರೆ ನೆಕ್ಸ್ಟ್ ಬಂದಿದ್ದು ರಾಘವೇಂದ್ರ ನಿಮ್ಮ ಆಕ್ಟಿಂಗ್ ಚೆನ್ನಾಗಿತ್ತು ಆದ್ರೆ ನಮ್ಮ ಮೇಲೆ ತುಂಬಾ ದಯೆ ಇತ್ತು ನಿಮಗೆ ತುಂಬಾ ಧನ್ಯವಾದಗಳು ಸೀರೆನ ಆ ಕಡೆ ತಗೊಂಡೋಗಿ ಬಿಚ್ಚಿದ್ರು ರಾಘವೇಂದ್ರ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀರಿ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಅಂಡ್ ಸೂಪರ್ ಜೀವನ್ ನಿಮ್ ಆಕ್ಟಿಂಗ್ ಚೆನ್ನಾಗಿತ್ತು ನಿಮ್ ಟೈಮಿಂಗ್ ಸೆನ್ಸ್ ಆಸ್ ಯೂಶುವಲ್ ಚೆನ್ನಾಗಿ ಆಕ್ಟ್ ಮಾಡ್ತೀರಿ ನಿಮ್ಗೇನು ಹೇಳ್ಬೇಕಾಗಿಲ್ಲ ಬಟ್ ನೀವು ತಗೊಂಡಂತ ಕಾನ್ಸೆಪ್ಟ್ ಇದೆಯಲ್ಲ ಬಹುಶಃ ಅದು ಯಾರಿಗೂ ಇಷ್ಟ ಆಗಲ್ಲ ನಿಮ್ ತಪ್ಪು ಅಲ್ವೇ ಇಲ್ಲ ಅದು ಕಾನ್ಸೆಪ್ಟ್ ಆಗಿತ್ತು ಅದು ತಮಾಷೆಗೆ ಮಾತ್ರ ಸೀಮಿತವಾಗಿರ್ಲಿ ಅದರಿಂದ ಯಾವ ಸಂದೇಶವೂ ಕೊಡೋದು ಬೇಡ ಈ ಸ್ಕಿಟ್ ಇಂದ ಓವರ್ ಆಲ್ ನಿಮ್ಮ ಪ್ರಯತ್ನ ಚೆನ್ನಾಗಿತ್ತು ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಅವೆಲ್ಲ ರಾಜವರ್ಧನ್ ಸರ್ ಮೊದಲನೇದಾಗಿ ಎಲ್ಲರೂ ಒಂದೊಂದು ಪೇನ್ ಕಿಲ್ಲರ್ ತಗೊಳ್ಳಿ ತುಂಬಾನೇ ಒದೆ ತಿಂದಿದ್ದೀರಾ ಎಲ್ಲರೂ ಇದು ಆಕ್ಟ್ ಮಾಡ್ತಾ ಇದೀವಿ ಆಕ್ಟ್ ಮಾಡಿದ್ರೆ ಸಾಕು ಹೊಡ್ಕೊಬೇಕು ಅಂತ ಏನು ಇಲ್ಲ ತುಂಬಾನೇ ಚೆನ್ನಾಗಿತ್ತು ಶ್ರುತಿ ಅಮ್ಮ ನಾರಾಯಣ್ ಸರ್ ಹೇಳಿದಾಗೆ ಇಟ್ಸ್ ನೈಸ್ ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಚೇತನ್ ಅವರೇ
ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹೇಗೆ ಅನಿಸ್ತು? ನೀವೆಲ್ಲ ಕಿರೀಟ ಪಡೆದಿದ್ದೀರಾ, ಬಹಳ ಒಳ್ಳೆ ಆಕ್ಟರ್ಸ್. ಆ ಆಕ್ಟಿಂಗ್ ಖಂಡಿತ ಕಾಣಿಸುತ್ತೆ. ನನಗೆ ಜೋಗ್ ಕುಮಾರಸ್ವಾಮಿ ಅನ್ನೋ ಒಂದು ನಾಟಕನೂ ನೋಡಿದ್ದೀನಿ. ಇದು ಜೋಗ್ ಕುಮಾರಸ್ವಾಮಿ, ಇದು ಬಹಳ ಚೆನ್ನಾಗಿದೆ. ಸೊ ನೀವು ಇನ್ನೂ ಚೆನ್ನಾಗಿ ಮಾಡ್ತಾ ಇರಿ ಇದೇ ತರ. ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಇದೇ ಖುಷಿಯಲ್ಲಿ ನಿಮ್ಮನ್ನೆಲ್ಲರನ್ನು ಬೀಳ್ಕೊಡ್ತಾ ಇದ್ವಿ. ಹೋಗ್ಬನ್ನಿ. ಶೀತಲ್ ನೋಡಿಲಿ, ನನ್ನ ಎಡಗಣ್ಣು ನೋಡು, ತುಂಬಾ ಅದರ್ತಾ ಇಲ್ವಾ? ನನಗೆ ಯಾಕೋ ಅನಿಸ್ತಾ ಇದೆ ಇವತ್ತು ಹೊಸ ಟೀಮ್ ಬಂದು ಇಲ್ಲಿ ತೂಳ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ನೋಡು, ಸದ್ಯಕ್ಕೆ ನಿನ್ನ ಎಡಗಣ್ಣನ್ನ ಅದ್ರಸದ್ ನಿಲ್ಸು. ಎರಡೂ ಕಣ್ಣನ್ನ ಓಪನ್ ಮಾಡಿ ನೋಡಿ ಖುಷಿ ಪಡೋ ಅಂತ ತಂಡ ಬರ್ತಾ ಇದೆ. ಹಳ್ಳಿಲಿ ನಡೆಯೋ ಶೂಟಿಂಗ್ ಅಲ್ಲಿ ಹಳ್ಳಿ ಅವನೇ ಹೀರೋ ಆಗ್ಬೇಕು ಅಂತ ಹೇಳಿ ಡಿಮಾಂಡ್ ಇಟ್ಟಿದ್ದಾನಂತ ಕಣೋ. ಹೌದಾ? ಹಾಗಿದ್ರೆ ನಾವು ಡಿಮಾಂಡ್ ಮಾಡಿ ಕರೆದ್ಬೋಣ. ಲೆಟ್ಸ್ ವೆಲ್ಕಮ್ ಇವತ್ತಿನ ಹೊಸ ಟೀಮ್ ಮಂಗಳೂರು ಕಿಲಾಡಿಗಳು ಆನ್ ಸ್ಟೇಜ್. ಹಲೋ, ಜಲಜ, ನಾನೇ ಗಂಡ ಮಾತಾಡುದು. ಏನ್ ಗೊತ್ತಾ, ನಾನು ಸಿನಿಮಾ ತೆಗಿತಾರಲ್ಲ ಅಲ್ಲಿಗೆ ಬಂದಿದ್ದೀನಿ. ನಾನು ಸಿನಿಮಾಲ್ಲಿ ಆಕ್ಟ್ ಮಾಡ್ತೀನಲ್ಲ, ಅದನ್ನು ಪಕ್ಕದ ಮನೆ ಯಮುನಾಕ ಇದ್ದಾರಲ್ಲ ಅವ್ರ ಜೊತೆಗೆ ಹೇಳು ಆಯ್ತಾ? ಹೌದೌದು, ಯಾರು ಬರ್ಲಿಲ್ಲ, ಯಾರೋ ಇಬ್ರು ಬರ್ತಾ ಇದ್ದಾರೆ ಕಾಣ್ತಾ ಇದೆ. ಆಮೇಲೆ ಮಾಡ್ತೀನಿ. ಸರ್, ಪ್ರೊಡ್ಯೂಸರ್ ಸರ್, ನೀವು ಟೆನ್ಷನ್ ಮಾಡಬೇಡಿ. ಅಲ್ಲ, ನಿಮ್ಗೆ ಸಿನಿಮಾ ಚೆನ್ನಾಗಾಯ್ತಲ್ಲ. ಟೆನ್ಷನ್ ಮಾಡಿದ ವಿಷಯ ಅಲ್ಲ. ನೀನು ಮೊನ್ನೆಯಿಂದ ಲೊಕೇಶನ್ ತೋರಿಸ್ತೇನೆ ಅಂತ ಇಡೀ ಊರು ಸುತ್ತಿಸ್ತಿದಲ್ಲ. ಎಲ್ಲಿದ್ದಾನೆ ಲೋಕೇಶ್? ಲೋಕೇಶ್ ಎದುರು ಚೇರ್ ಅಲ್ಲಿ ಕುತ್ಕೊಂಡಿದ್ದಾನೆ. ಸರ್, ಲೋಕೇಶ್ ಅಲ್ಲದು, ಮತ್ತೆ ಲೊಕೇಶನ್. ಸಿನಿಮಾ ಮಾಡುವ ಜಾಗಕ್ಕೆ ಲೊಕೇಶನ್ ಅಂತ. ಈಗ ಸಿನಿಮಾ ಮಾಡುವ ಜಾಗಕ್ಕೆ ಲೊಕೇಶನ್ ಅನ್ನು. ಹೌದು, ಆಯ್ತಾಯ್ತು ಸರಿ. ಮತ್ತೆ ಸರ್, ಏನ್ ಗೊತ್ತಾ, ಈಗ ನಮ್ಮ ಫಿಲ್ಮ್ಗೆ ಜನ ಬೇಕಾಗಿದ್ದಾರೆ ಅಂತ ದೊಡ್ಡ ಆಡ್ ಹಾಕಿದ್ದೇನೆ. ಹೌದು, ಈಗ ಬಂದದ್ದು ಒಬ್ಬನೆಯ. ನಾನು ಒಬ್ಬನೇ ಆಕ್ಟಿಂಗ್ ಮಾಡಿಸಿ ಹೇಗೆ ಫಿಲ್ಮ್ ತೆಗೆಯುದು? ಡೈರೆಕ್ಟ್ರೆ, ನಂಗೊಂದು ಚಾನ್ಸ್ ಸಿಗ್ಬೋದಾ? ಇದಕ್ಕಿಂತ ಮುಂಚೆ ನೀವು ಫಿಲ್ಮ್ ಮಾಡಿದ್ದೀರಾ? ಮಾಡ್ಬೇಕಂತ ಇದ್ದೆ, ಮತ್ತೆ ಯಾರು ಚಾನ್ಸ್ ಕೊಡ್ಲಿಲ್ಲ. ಅದಕ್ಕೆ ನಾನೇ ಹಣ ಹಾಕಿ ನಾನೇ ಫಿಲ್ಮ್ ಮಾಡ್ತಿದ್ದೇನೆ. ಈಗ ಹಣ ಹಾಕ್ಲಿಕ್ಕೆ ಏನ್ ಮಾಡಿದ್ರಿ? ಮನೆ ಹಿಂದೆ ಒಂದು 5 ಎಕರೆ ಜಾಗ ಇತ್ತು, ಅದನ್ನ ಅಲ್ಲಿಗೆ ಸೇಲ್ ಮಾಡಿದ್ದು ಇಲ್ಲಿಗೆ ತಂದಾಕಿ. ವೆರಿ ಗುಡ್, ವೆರಿ ಗುಡ್. ಇನ್ನು ಮುಂದೆ 5 ಸೆಂಟ್ ಜಾಗ ಮತ್ತೆ ಒಂದು ಮನೆ ಉಂಟು, ಅದನ್ನು ಕೂಡ ಮಾರ್ಬೇಕಿತ್ತು. ಅದು ಮಾಡ್ಲಿಕ್ಕೆ ಆಗುದಿಲ್ಲ, ಅಜ್ಜಿದ್ದು ಸಮಾಧಿ ಉಂಟು. ಬೇಡ ಬೇಡ ಬೇಡ, ಮತ್ತೆ ಅಜ್ಜಿ ನನ್ನ ಹಿಂದೆ ಬರುವರು, ನಂಗೊಂದು ಚಾನ್ಸ್ ಕೊಡಿ. ಬೇಡ ಬೇಡ ಬೇಡ, ಪರವಾಗಿಲ್ಲ. ಈಗ ನೀವು ಮಾಡ್ತೀರಾ ಅಂತ ಆಯ್ತು. ಆದ್ರೂ ಈಗ ನಮ್ಮ ಆಡ್ ನೋಡಿ ಒಬ್ನು ಬಂದಿದ್ದಾನೆ. ಹೌದು, ಅವನನ್ನೊಮ್ಮೆ ಟೆಸ್ಟ್ ಮಾಡಿಸ್ಬೇಕು. ಹೇಗೆ ಕರೆಕ್ಟ್ ಆಕ್ಟಿಂಗ್ ಮಾಡ್ತಾನಿಲ್ವೋ ನೋಡ್ಬೇಕಲ್ಲ. ಈಗ ನಿಂಗೊಂದು ಟೆಸ್ಟ್ ಮಾಡ್ಲಿಕ್ಕೆ ಉಂಟು. ಬನ್ನಿ. ಎಲ್ಲಿಗೆ? ರಕ್ತ ಟೆಸ್ಟ್. ಟೆಸ್ಟ್ ಅಂದ್ರೆ ಅದಲ್ಲ, ನೀನು ಕರೆಕ್ಟ್ ಆಕ್ಟಿಂಗ್ ಮಾಡ್ತೀಯಾ ಇಲ್ವಾ ಅಂತ ನೋಡ್ಬೇಕು ನಾನು. ಅದಕ್ಕೆ ಟೆಸ್ಟ್ ಮಾಡಿಸ್ಬೇಕು. ಈಗ ನಿಂಗೆ ಹೀರೋ ಮಾಡ್ಬೋದಲ್ಲ? ಹಲೋ ಜಲಜ, ಗಂಡ ಮಾತಾಡುದು. ಏನ್ ಗೊತ್ತಾ, ಸಿನಿಮಾದಲ್ಲಿ ಹೀರೋ ನಾನೇ. ಹೌದೌದು, ನಾನೇ ಹೀರೋ ಅಂತ ಪಕ್ಕದ ಮನೆ ಯಮುನಕ್ಕನ್ ಕೂಡ ಹೇಳ್ಬೇಕು. ಹಾಗೇನೆ ಕಾಶ್ಮೀರ್ ಹಾಕ ಇದ್ದಾರಲ್ಲ ಕಟ್ಟಿಗೆ ಅಂಗಡಿ, ಅವರಿಗೂ ಕೂಡ ಹೇಳ್ಬೇಕು. ಫೋನ್ ಯಾರ ಹತ್ರ ಮಾತಾಡ್ದು? ಯಾರ ಹತ್ರ? ಎಂತಿ? ಯಾರ್ದು? ನಿಮ್ದು? ನಮ್ದ. ಇಲ್ಲಿ ಶೂಟಿಂಗ್ ಬಂದ ಮೇಲೆ ಮಾತಾಡ್ಲಿಕ್ಕಿಲ್ಲ, ಫೋನ್ ಒಳಗೆ ಇಡ್ಬೇಕು. ಈಗ ನಿಂಗೆ ಹೀರೋ ಮಾಡ್ಬೋದಲ್ಲ? ನೀನು ಈಗ ಒಂದು ಹೀರೋ ಹೇಗೆ ನಡ್ಕೊಂಡು ಹೋಗ್ತಾನೆ ಅದೊಂದು ಜಲಕ ತೋರಿಸ್ಬೇಕು ನೀವು. ಜಲಕ್, ಒಂದು ಬಕೆಟ್ ನೀರು ಮತ್ತೆ ಒಂದು ಸೋಪ್ ಬೇಕು. ಯಾಕೆ? ಜಲಕ ಮಾಡ್ಲಿಕ್ಕೆ. ಓ ಮಂಗ, ಜಲಕ ಅಂದ್ರೆ ಇದಲ್ಲ. ಜಲಕ ಅಂದ್ರೆ ನೀನು ಇದು ಆಕ್ಟಿಂಗ್ ಮಾಡಿ ತೋರಿಸ್ಬೇಕು. ಈ ಹೀರೋನಾಗಿ ಕರೆಕ್ಟ್, ಚೆನ್ನಾಗ್ಬೇಕು. ಚಂದ ಆದ್ರೆ ನೀನು ಹೀರೋನಾಗೆ ನಡೆದು ತೋರಿಸ್ಬೇಕಲ್ಲ. ಎಂತ ಅವಸ್ಥೆಯ, ನೀನೇನ ಕೈಯಾಡಿಗೆ ಲಿಂಬೆ ಹುಳಿ ಇಟ್ಟಿದ್ಯಾ? ಹೀರೋ ಅಂದ್ರೆ ಈಗೆಂತ ಹೀರೋ ನಡೆಯುದು? ಅದೆಲ್ಲ ಚೆನ್ನಾಗಿ ಮಾಡ್ತಾರೆ ಅವ. ಸರ್, ಹೀರೋದಷ್ಟೇನು ಒಳ್ಳೇದಾಗ್ಲಿಲ್ಲ. ಹೌದಾ? ಈ ಸಲ ಹೀರೋ ನೀವೇ ಹಣ ಹಾಕುದಲ್ಲ, ಸ್ವಲ್ಪ ಖರ್ಚು ಕಡಿಮೆ ಆಗ್ತದೆ. ಸರ್, ಈಗ ನಮ್ಮ ಫಿಲ್ಮ್ ಇದೆ ಹೆಸರು ಗೊತ್ತುಂಟಾ? ನನ್ನ ಹತ್ರ ನೀನು 20 ಲಕ್ಷ ಖರ್ಚು ಮಾಡಿಸಿದ್ದಿ, ಫಿಲ್ಮ್ ಹೆಸರು ಹೇಳಿದ್ಯಾ? ಸರ್, ಈಗ ಹೆಸರು ಗೊತ್ತಿಲ್ವಾ? ಗೊತ್ತಿಲ್ಲ. ನೀವು ಎಂತ ಸರ್, ಈಗ ನೀವು ಕರೆಕ್ಟ್ ಕೇಳಿ. ನಮ್ಮ ಫಿಲ್ಮ್ ಇದೆ ಹೆಸರು ಸರ್ಪ ಸುತ್ತು. ಕರೆಕ್ಟ್. ಅದ್ರ ಸ್ಟೋರಿ ಗೊತ್ತಿಲ್ವಲ್ಲ? ಸ್ಟೋರಿ ಗೊತ್ತಿಲ್ಲಲ್ಲ? ಕರೆಕ್ಟ್. ಒಂದು ಭಯಾನಕ ಕಾಡು,
ಆ ಕಾಡಿನ ಮಧ್ಯೆ ಒಂದು ಹಲತ್ತು ದೊಡ್ಡ ಆ ಮನೆ ಬಾಗಿಲು ಮೆಲ್ಲಗೆ ಓಪನ್ ಆಯ್ತು. ಹಲತ್ತು ಮನೆ ಅಲ್ವಾ, ಸ್ವಲ್ಪ ಸೌಂಡ್. ಆ ಮನೆಯೊಳಗೆ ದೊಡ್ಡ ಹುತ್ತ, ಆ ಹುತ್ತದ ಒಳಗಿಂದ ಬಂತಲ್ಲ ಹೊರಗೆ. ಸರ್, ಹುತ್ತದ ಒಳಗಿತ್ತ ಯಾವುದು? ಕೈ. ಹುತ್ತದ ಒಳಗಿದ್ದದ್ದು ಕೈ ಅಲ್ಲ, ಮತ್ತೆ ಹುತ್ತದ ಒಳಗಿಂದ ಬಂದದ್ದು ಹಾವು. ತಡೆ ಎತ್ತಿ ನಿಂತು ಹಾವು ಆಲೋಚನೆ ಮಾಡುದು. ಕಟ್ಟಪ್ಪ ಬಾಬೋಲಿಯನ್ನು ಯಾಕೆ ಕೊಂದ? ಅದು ಮೊನ್ನೆ 2000 ಚಿಲ್ಲರೆ ಕೊಡ್ಲಿಲ್ಲ ಅದಕ್ಕೆ. ಅಲ್ಲ ಸರ್, ನಾನೊಂದು ಹೇಳುದು. ಹಾವು ನಿಂತು ಆಲೋಚನೆ ಮಾಡುದು. ನಾನು ಲೆಫ್ಟಿಗೆ ಹೋಗುದಾ, ರೈಟಿಗೆ ಹೋಗುದಾ, ಲೆಫ್ಟಿಗೆ ಹೋಗುದಾ? ಅಲ್ಲಿಂದ ಲೆಫ್ಟ್ ಆಯ್ತು. ವಾಟ್ಸಪ್ ಗ್ರೂಪ್ ಇಂದ. ಯಾವುದು ವಾಟ್ಸಪ್ ಗ್ರೂಪ್ ಇಂದ? ಅದು ವಾಟ್ಸಪ್ ಇಂದ ಲೆಫ್ಟ್ ಆದದಲ್ಲ, ಲೆಫ್ಟ್ ಸೈಡ್ಗೆ ಹೋಯ್ತು. ಅದು ಲೆಫ್ಟ್ ಸೈಡ್ಗೆ, ಲೆಫ್ಟ್ ಸೈಡ್ಗೆ ಹೋದ ಒಂದು ಮ್ಯೂಸಿಕ್ ಅಲ್ಲಿ ಹೋಗುದು. ಹಾಗೆ ಒಂದು ಸುತ್ತು ಬಂದು ಹೊಸ್ತಿಲಲ್ಲಿ ಬಂದು ಎಡೆರೆತ್ತಿ ನಿಂತಾಗ ಸಿನಿಮಾ ಮುಗೀತು. ಖಾಲಿ ಒಂದು ಸುತ್ತು ಬರ್ಲಿಕ್ಕೆ ನಾನು 20 ಲಕ್ಷ ಖರ್ಚು ಮಾಡಿದ್ದೆ. ಇಲ್ಲ ಸರ್, ಪಿಕ್ಚರ್ ಮುಗಿಲಿಲ್ಲ. ಮತ್ತೆ ಈಗ ಹಾವು ಬಂದು ಎತ್ತಿ ನಿಂತಾಗ ಅಲ್ಲಿ ಟೈಟಲ್ ಸರ್ಪ ಸುತ್ತು. ಹಾಗೆ ಅದ್ರಲ್ಲೀಗ ನನ್ನ ಫಿಲ್ಮ್ ನಲ್ಲಿ 2 ಹೀರೋ. ಮತ್ತೆ ನಾನು ಏನ್ ಡಿಸೈಡ್ ಮಾಡಿದ್ದೇನೆ, ನಂಗೆ ನಾನು ದೊಡ್ಡ ಉಪ್ಪಿ ಸರ್ ಫ್ಯಾನ್. ಹಾಗೆ ಅವ್ರ ತರನೇ ಡಿಫ್ರೆಂಟ್ ಹೆಸರು ಇಡ್ಬೇಕಂತ ಯೋಚಿಸಿದ್ದೇನೆ. ಡಿಫ್ರೆಂಟ್ ಹೆಸರು. ಈಗ ಮೊದಲನೇ ಇರು ನೀವು ಹೆಸರೇ ನೀವು, ಹೆಸರೇ ನಾವು, ನೀವು. ಎರಡನೇ ಹೀರೋ ತಾವು, ನಾನು ತಾವು, ನೀವು ತಾವು, ನೀವು ಕರೆಕ್ಟ್ ಹೆಸರು ಒಳ್ಳೆದುಂಟಲ್ಲ. ಮತ್ತೆ ನಿಮ್ಮ 2 ಹೀರೋಗೆ ಒಂದು ಹೀರೋಯಿನ್. ಹೀರೋಯಿನ್ ಎಲ್ಲಿದಲ್ಲಿ? ಹೀರೋಯಿನ್ ಬರ್ಲಿಲ್ವಾ? ಬೆಳಿಗ್ಗೆ ಯಾರು ಇರ್ಲಿಲ್ವಾ? ಕಾರಲ್ಲಿ ಯಾರ ಕೂತು? ಅದೇ ಹೀರೋಯಿನ್ ಹೋಗಿ ಕರಿಯ. ಹೀರೋಯಿನಿ ಹೋಗಲಿ ಹೋಗ. ಹೀರೋಯಿನ್ ಒಮ್ಮೆ ಒಳಗೆ ಕಳಿಸಿ. ಈಗ ನೀವು ಬನ್ನಿ. ನೀನ್ ಯಾಕೆ ಬಂದದ್ದು? ನೀವು ಕರ್ತದಲ್ಲ, ನೀವು ಬನ್ನಿ ಅಂತ. ನಾನು ಇವರನ್ನು ಕರ್ತದ. ನನ್ನ ಹೆಸರು ನೀವು, ನಾನು ನೀವು ತಾವು, ನೀವು ನೀನು ತಾವು. ಬಾಬಾ ಇಲ್ಲೊಂದು ಬಿಳಿ ಹೆಬ್ಬವು. ಸ್ವಲ್ಪ ಆಚೆ ಕೂತ್ಕೋ. ಕರಿತೇನೆ ಆಯ್ತಾ, ಕರಿತೇನೆ ಸರ್. ಈಗ ನೀವು ಇಲ್ಲಿ ನಿಲ್ಲಿ ಸರ್. ಈಗ ನೀವು ಇಲ್ಲಿ ನಿಲ್ಲಿ. ಈಗ ಮೇಡಮ್ ನಿಂದ 4 ಡೈಲಾಗ್. ನಿಮ್ದು ಡೈಲಾಗ್ ಹೇಳಿ ಮೇಡಮ್. ಒಂದು ಪ್ಯಾರ್ಲೈಟ್ ಹೀರೋನ ಮುಖದ ಮೇಲೆ, ಇನ್ನೊಂದು ಬೇಬಿ ಲೈಟ್ ಹೀರೋಯಿನ್ ಮುಖದ ಮೇಲೆ. ಅದಲ್ಲ, ಕೆಳಗೆ 4 ಲೈನ್. ಅದು ಹೇಳಿ. ಅದು ಬನ್ನಿ 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 ಬನ್ನಿ. ನೀವು ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಗೆ ಒಪ್ಪೋದಿಲ್ಲ, ನಾವು ಓಡಿ ಹೋಗೋಣ. ಸೂಪರ್. ನಾವು ಓಡಿ ಹೋಗೋದಾ? ಬಸ್ ಉಂಟು, ಕಾರ್ ಉಂಟು, ಲಾರಿ ಉಂಟು, ನಾವು ಅದ್ರಲ್ಲಿ ಹೋಗುವ. ಸರ್ ಸರ್, ಅದು ಡೈಲಾಗ್ ಇಲ್ಲ ಸರ್, ಸಾಧ್ಯ ಇಲ್ಲ. ಅಲ್ಲಿಗೆ ಬಸ್ಸಲ್ಲಿ ಕಾರಲ್ಲಿ ಎಲ್ಲಿಗೆ ಓಡಿ ಹೋಗಿ. ಆಯ್ತಾಯ್ತು, ಸರಿ ಸರಿ. ಅದಿಲ್ಲ, ಕಟ್. ಮೇಡಮ್ ನಿಮ್ದು ಲಾಸ್ಟ್ 4 ಡೈಲಾಗ್ ಹೇಳಿ. ಸೂಪರ್ ಆಗ್ಬೇಕು. ನೀವು ನನ್ಗೆ ಮೋಸ ಮಾಡಿದ್ದೆ ಆದ್ರೆ ನಾನೇನಾದ್ರೂ ಮಾಡ್ಕೊಳ್ತೇನೆ. ಸೂಪರ್ ಆಗಿದೆ. ಈಗ ನಿಂದ ಎಂಟ್ರಿ. ಈಗ ಅವನ ಹತ್ರ ಕೋಪ ಅಲ್ಲ, ಪಾಪ ಮಾಡ್ತೇನೆ.
ಸೂಪರ್ ಎಸ್ ಕಂಟಿನ್ಯೂ ಹಾಗೇನೆ ಕಂಟಿನ್ಯೂ ಸರ್ ಈಗ ನೀವು ಮಚ್ಚು ತೆಗಿದ್ದೇನೆ ಅಣ್ಣ ಹಿಂದ್ಗಡೆ ಮಚ್ಚಿಂದ ಅಂಗಡಿ ಇಟ್ಟಿದ್ದೀರಾ? ಸರ್ ಈಗ ಮಚ್ಚಲ್ಲಿ ಚುಚ್ಚಿ ಯಾಕೆ ಅಣ್ಣ ಹಿಂಗೆ ಮಚ್ಚಿ ಚುಚ್ಚುವಾಗ ನೋವಾಗ್ಬೇಕು ನಗಡ್ಬಾರ್ದು. ಇಲ್ಲ ನಗಡ್ಬಾರ್ದು. ಇದು ನೀನು ತಿರುಮಲಿ ಮಾಡ್ತೀನಿ ಹಾಗಾದ್ರೆ ಕರೆಕ್ಟ್. ಸರ್ ಚುಚ್ಚಿ ಸರ್. ಸಾಯಿ ಮಾರ ನೀನು ಸಾಯ್ತೀನಿ ಮಾರ. ನಿಮ್ಗೆ ಯಾಕೆ ಅವಸರ? ಸಾಯ್ತೀನಿ. ಒಳ್ಳೆ ಜಾಗ ನೋಡ್ಬೇಕು. ಸಾಯಿ ಮಾರ. ಸಾಯಿ. ಸರ್ ಈಗ ಇವನು ಸತ್ತ. ಈಗ ಏನಾಗುತ್ತೆ? ಈಗ ವಿಲಾನ್ ಎಂಟ್ರಿ. ಎಲ್ಲಿದ್ದಾನೆ ವಿಲನ್? ವಿಲಾನಿದು ವಿಷಯ ಕೇಳಿ ಸರ್. ನಾನು ಎಲ್ಲಾ ಕಡೆ ಹುಡುಕಿದೆ, ನಂಗೆ ವಿಲನ್ ಸಿಗ್ಲಿಲ್ಲ. ಆಮೇಲೆ ಸೀದಾ ಕಲಾಸಿ ಪಾಲ್ಯಕ್ಕೆ ಹೋದೆ, ಅಲ್ಲಿ ನಂಗೆ ಒರಿಜಿನಲ್ ವಿಲನ್ ಸಿಕ್ಕಿತ್ತು. ಹಾಗೆ ಕರ್ಕೊಂಡು ಸೀದಾ ಬಂದೆ. ಇದೇ ಟೈಮ್ಗೆ ಬರೋ ಫಿಲ್ಮ್ ಆಗ್ಬೋದಲ್ಲ? ಗ್ಯಾರಂಟಿ ಆಗ್ತದೆ. ಆಗ ಬುಲೆಟ್ ಬನ್ನ ಅಂತ ಸರ್ ನಮಸ್ತೆ. ನೀವು ಬುಲೆಟ್ ಅಲ್ಲಿ ಬಂದ್ರಾ? ಇಲ್ಲ, ರಿಂಗ್ ಟೋನ್ ಅಲ್ಲಿ. ಸರ್ ಕೂತ್ಕೊಳ್ಳಿ ಸರ್ ಸೂನ್ ಕೆಳಗೆ ಇಡ್ಲಿಕ್ಕೆ ಹೇಳಿ ಕಾಲನ್ ಸರ್. ಸಾಕ್ಸ್ ವಾಸನೆ ಬರ್ತದೆ. ನೀನು ನಿಂಗೆ ಮಾತಾಡ್ಲಿಕ್ಕಿಲ್ಲ. ನನಗೆ ಮೂಗಿಲ್ಲ. ಈಗ ನೀವು ನಿನ್ನ ತಮ್ಮ ಸತ್ತು ಬಿದ್ದಿದ್ದಾನೆ ಸರ್. ಈಗ ನೀವು ನಿಮ್ಮ ತಮ್ಮನ ನೋಡಿ ಅಲ್ಬೇಕು. ನೀವು ನಿಮ್ಮ ತಮ್ಮನ ನೋಡಿ ಅಲ್ಬೇಕು. ಕೂಗ್ಬೇಕು. ನೀವು ಕೂಗೋದಾಗದಿಲ್ಲ. ಇಲ್ಲ ಸರ್, ಕೂಗ್ಬೇಕು. ನಾನಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಬರ್ತಿದ್ದೇನೆ ಸರ್. ವಿಲನ್ ಕೂಗಿದ್ರೆ ನನ್ನ ಫಿಲ್ಮಿಗೊಂದು ಟೇಸ್ಟ್ ಬರ್ತದೆ. ಇಲ್ಲದಿದ್ರೆ ಸಾರ್ ಎಂತ ಶೂಟ್ ಮಾಡ್ಬೇಕಾ? ಎಂತ ಬುಲೆಟ್ ಉಂಟಾ? ಡೌಟಾ? ಸಾರ್ ನೀವು ವಿಲನೇ ತಾನೆ? ನಾನು ವಿಲನ್ ಅಳ್ಲಿಕ್ಕಿಲ್ಲ. ವಿಲನ್ ಏನಿದ್ರು ನಗೋದು. ಅಳ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ನೋ ಹಾಗಾದ್ರೆ ನಗಾಡಿ. ಏನ ಮಾರ, ನಿಂಗೆ ಡೈಲಾಗ್ ಇಲ್ಲ. ಹಾಗಾದ್ರೆ ಈ ಏನದಲ್ಲಿ ಮಾತಾಡುತ್ತಲ್ಲ, ಇದು ಯಾವ ಏನ? ಸರ್ ನೀವು ಕೂತ್ಕೊಳ್ಳಿ ಸರ್. ಅವನ ಹತ್ರ ಮಾತಾಡ್ಲಿಕ್ಕೆ ಇಲ್ಲ ಸರ್ ನೀವು. ಈಗ ಸರ್ ನಿಮ್ಗೆ ಡೈಲಾಗ್ ಸರ್. ನನ್ನ ತಮ್ಮನನ್ನು ನೀನು ಕೊಂದಿಯಲ್ಲ, ನಿನ್ನನ್ನು ನಾನು ಬಿಡಲ್ಲ. ಅಷ್ಟೇ ತಾನೆ? ಸೂಪರ್ ಆಗಿ. ನನ್ನ ತಮ್ಮನ್ನ ಕೊಂದೆ ಅಲ್ಲ, ನಿನ್ನನ್ನು ಬಿಡಲ್ಲ. ನೀನು ಏನ ಮಾರೆ, ನೀನು ಹೇಳ್ಲಿಕ್ಕಿಲ್ಲ. ಅಲ್ಲ, ಅವರು ಬಿಡಲ್ಲ ಅಂತ ಕಡೆಗೆ ಒಂದು ಬಿಟ್ರಲ್ಲ. ಯಾವ ಎನ ಬೇಕದು ಹೇಳ್ಬೋದು. ಅಲ್ಲ, ನೀವು ಯಾವ ಎನ? ಯಾರು ಮಾರಿ ಇವನು? ಸರ್ ಈಗ ನಿಮ್ಗೆ ಲಾಸ್ಟ್ ಡೈಲಾಗ್ ಸರ್. ಈಗ ನಿಮ್ಮ ತಮ್ಮ ಸತ್ತು ಬಿದ್ದಿದ್ದಾನೆ, ಅದೇ ಕೋಪದಲ್ಲಿ ಅವನನ್ನು ಹೋಗಿ ಹಿಡಿತೀರಾ, ಆಗ ಅವನು ಚುಚ್ಚಿ ನಿಮ್ಮನ್ನು ಸಾಯಿಸ್ತಾನೆ. ಆಗ ನೀವು ಸಾಯ್ಬೇಕು ಸರ್. ಸಾಯೋದು ಅದು ನಾನು ವಿಲನ್ ಸಾಯ್ಲಿಕ್ಕಿಲ್ಲ. ಇಲ್ಲ ಸರ್, ನೋಡಿ ಸರ್ ಅಲ್ಲಿ ವಿಲನ್ ಸಾಯ್ಲಿಕ್ಕೆ ಸರ್. ನಾವು ಒಟ್ಟಾರೆ ನೀವ್ ಹೇಳಿದಾಗೆ ಕೇಳಲಿಕ್ಕೆ ಆಗುದಿಲ್ಲ ಸರ್. ಪ್ರತಿ ಸಲ ನೀವ್ ಹೇಳಿದಾಗೆ ಕೇಳುದಾದ್ರೆ ನಾವ್ಯಾಕೆ ಸರ್? ನೀವು ಈ ಸಲ ಸಾಯ್ಬೇಕಂದ್ರೆ ಸಾಯ್ಬೇಕು, ಮತ್ತೆ ಕೇಳಲಿಕ್ಕಿಲ್ಲ. ನಾವು ಯಾಕೆ ಮಾಡ್ಬೇಕಾ? ಬೇಡ ಸರ್, ಲಾಸ್ಟ್ ಒಂದು ಸಾಯ್ಲಿಕ್ಕೆ ಆಗ್ಲಿಕ್ಕಿಲ್ವಾ?
ಬೇಡ ಬೇಡ ನಾನೇ ಸಾಯ್ತೇನೆ. ಬೇಡ ನಾನೇ ಸಾಯ್ತೇನೆ. ಸರ್ ನೀವು ಸಾಯ್ಲಿಕ್ಕೆ ರೆಡಿ ಆದ್ರ? ಮತ್ತೆಂತ ಮಾಡ್ದೆ ಮಾರ, ಗಂಡು ತೋರಿಸಿ ಕೊಲ್ತಾನೆ ಅವ. ಸರ್ ಹೀಗೆ ಮಾಡಿದ್ರು ಉಂಟಲ್ಲ, ನಿಮ್ಮ ಮುಂದೆ ಒಂದು 5 ಸೆನ್ಸ್ ಜಾಗ ಉಂಟಲ್ಲ, ಅದನ್ನು ಮನೆಯ ಜೊತೆಗೆ ನಿಮ್ಮ ಅಜ್ಜಿ ಸಮಾಧಿಯನ್ನು ಕೂಡ ಮಾರ್ಲಿಕ್ಕೆ ಸಿಗ್ತದೆ. ಸ್ವಲ್ಪ ಸಮಾಧಾನ ಮಾಡಿ ಸರ್, ನಿಮ್ಗೆ ಫಿಲ್ಮ್ ಚೆನ್ನಾಗಿ ಚೆನ್ನಾಗಿ ಆಗ್ತದೆ. ಆಯ್ತಾಯ್ತು ಬೇಡಿ. ಆಯ್ತಾಯ್ತು. ಅಲ್ಲಿ ಮಗು ಕೂತ ಉಂಟು ಮಾರ, ಇಲ್ಲಿ ಬಂದು ನಾನು ಶೋ ಮಾಡ್ತಾ ಇದ್ದೇನೆ ಗನ್ ಇಟ್ಕೊಂಡು. ಸರ್ ಏನ್ ಸರ್ ನೀವು ವಿಲಾನಿಗೆ ಹೊಡೆದು ಬಿಟ್ರಿ? ಯಾರು ವಿಲನ್? ಇವರು ಇವನು ವಿಲನ್. ಇವನ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಶೂ ಅಂಗಡಿ ಮಾರೋನಲ್ಲ ಮಾರ. ಶೂ ಮಾರೋಣ? ಯಾರು ಮಾರ? ನೀವು ಯಾರು ಕೆಲಸ ಇಲ್ಲ ಮಾರ. ಕಣ್ಣಾಗಾದ್ರೆ ಮಗುವಿದ ಆಟ ಆಡುದು ಮಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೂಪರ್ ಆಗಿದೆ ಸರ್. ನ್ಯಾಚುರಲ್ ಆಕ್ಟಿಂಗ್. ಕೂತಲ್ಲಿ ಕೂತಲ್ಲಿ. ಸೂಪರ್ ಆಗಿದೆ, ಸೂಪರ್ ಆಗಿದೆ. ನಿಮ್ಮ ಆಕ್ಟಿಂಗ್ ನೋಡಿ ನಮ್ಗೆ ಖುಷಿ ಆಗಿದೆ. ಈಗ ನೀವು ಬಿಸಿ ಬಿಸಿ ಏನ್ ತಗೊಳ್ತೀರಾ ಸರ್? ನೋ ಮಿಸ್, ಏನ್ ಕೊಟ್ಟು ತಗೋತೀವಿ? ಏನು ತಗೋತೀವಿ ಸರ್? ಶೂ ಹೊತ್ತಾ? ನಿನ್ನೆ ತಾನೇ ತಕೊಂಡಿದ್ದಪ್ಪ. ಅರ್ಧಿದೆ ಎಲ್ಲಿ? Once again, welcome to ಮಂಗಳೂರು ಕಿಲಾಡಿಗಳು. ಈಗ ನಮ್ಮ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಕೇಳ, ಹೇಗನ್ನಿಸ್ತು ಸರ್ ಹೊಸ ತಂಡ? ಹೇಗನ್ನಿಸ್ತು ಸ್ಕಿಟ್ಟು? ಡೈರೆಕ್ಟ್ರೇ ಸರ್, ಯಾರ್ರೀ ನಿಮ್ ಗುರು? ಯಾರ ಹತ್ರ ಕೆಲಸ ಮಾಡಿದ್ರಿ ನೀವು? ಎಷ್ಟು ಕೆಟ್ಟ ಡೈರೆಕ್ಟ್ರಿ ನೀವು. ಕ್ಯಾರೆಕ್ಟರ್ಗಳನ್ನೆಲ್ಲ ಹಂಗೇನ್ರಿ ಯೂಸ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ನೀವು. ತುಂಬಾ ದೊಡ್ಡ ಸ್ಕಿಟ್, ಇಷ್ಟು ದೊಡ್ಡ ಸಿನಿಮಾ, ಎಲ್ಲಿ ರಿಲ್ಯಾಕ್ಸ್ ಆಗ್ಬಿಡ್ತಿರೋ ಒಂದು ಭಯ ಇತ್ತು. ಬಟ್ ನಾನ್ ಸ್ಟಾಪ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಓಕೆ, ಶುಭವಾಗ್ಲಿ ಮುಂದಿನ ಸ್ಕಿಟ್ಗೆ ಇನ್ನೂ ಚೆನ್ನಾಗಿ ಮಾಡಿ, ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಮೊದಲಿಗೆ ನಿಮ್ಮ ಅಷ್ಟೂ ಜನ ಕಲಾವಿದರಿಗೆ ಮಜಾ ಭಾರತದ ವೇದಿಕೆಗೆ ಸ್ವಾಗತ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮಗೆ ಸ್ಟೇಜ್ ಫಿಯರ್ ಏನು ಇರಲಿಲ್ಲ, ತುಂಬ ಲೀಲಾಜಾಲವಾಗಿ ಆಕ್ಟ್ ಮಾಡ್ತಾ ಇದ್ರಿ. ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ಳಿ. ಮುಂದಿನ ಸರಿ ಬರುವ ಸ್ಕಿಟ್ನಲ್ಲಿ ಜಮಾಯಿಸ್ಬೇಕು ನೀವು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ರಾಜವರ್ಧನ್ ಸರ್. ಇಟ್ಸ್ ನೈಸ್, ಸೂಪರ್. ಸೊ ಚೇತನ್ ಅವರೇ, ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಹೇಗನ್ನಿಸ್ತು? ಸಂತೋಷ ಆಯಿತು. ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಮಜಾ ಭಾರತದಲ್ಲಿ ಅಂತ ಕೇಳ್ಪಟ್ಟೆ. ಮಜಾ ಭಾರತ ನಿಮಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದೆ ಆ್ಯಂಡ್ ಹಾಗೆ ನೀವು ಭಾಳ ಚೆನ್ನಾಗಿ ಅಭಿನಯಿಸಿದ್ದೀರಾ. ಸಂತೋಷ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಸೊ ಮಂಗಳೂರು ಕಿಲಾಡಿಗಳಿಗೆ ಮತ್ತೊಂದ್ಸರಿ ಜೋರಿಗೆ ಚಪ್ಪಾಳೆ ತಡ್ತಾ ಬಿಟ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಸ್ಟೇಜ್ ಮೇಲೆ ನಕ್ಕು ನಲಿಸಿದಂತಹ ತಂಡದಲ್ಲಿ ಯಾರಿಗೆ ಕಿರೀಟ ಅಂತ ತಿಳ್ಕೊಳ್ಳೋ ಅಂತ ಟೈಮ್. ಸೊ ಶ್ರುತಿ ಮೇಡಮ್, ಇವತ್ತು ಯಾರಿಗೆ ಕಿರೀಟ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಕಿರೀಟ ಯಾವ ಕಲಾವಿದ್ರು ಕೊಡೋದು ಅಂತ ಇಬ್ರು ಹುಡುಕ್ತಾ ಇದೀವಿ. ಹೆಸರು ಇನ್ನೂ ಸಿಕ್ಕಿಲ್ಲ, ಬಹುಶಃ ಇವತ್ತು ಸಿಗಲ್ಲ. ನೋ ಕಿರೀಟ ಟುಡೇ? ನೋ ಕಿರೀಟ ಇಲ್ಲ ಅಂದ್ರೆ ಚಾಲೆಂಜ್ ಅಂತೂ ಇದ್ದೇ ಇದೆ ಅನ್ನೋದು ಪಕ್ಕ ಆಗೋಯ್ತು. ಸೊ ಹಾಗಾದ್ರೆ ಚಾಲೆಂಜ್ ಇವತ್ತು ಯಾರು ತಗೊಳ್ತಾ ಇದಾರೆ? ನಗ್ಸೋಕೆ ಯಾರಿಗೆ ಇನ್ನೊಂದು ಅವಕಾಶ ಬೇಕೋ ಅವ್ರಿಗೆ ನಾವು ಚಾಲೆಂಜ್ನ ಕೊಡ್ತಾ ಇದ್ವಿ, ನಮ್ಮ ಪ್ರೀತಿಯ ಪ್ರಶಂಸಾ ಟೀಮ್ಗೆ. ಸೊ ಈಗ ಮಕ ನೋಡ್ಬಿಟ್ಟು ಯಾರು ಬೇಕು ಅಂತ ಕರೆಕ್ಟಾಗಿ ಚೂಸ್ ಮಾಡಿ. ನಿಮ್ಮ ಚಾಲೆಂಜ್ ಏನು ಅಂತ ಗೊತ್ತಾಗತ್ತೆ. ಯಾರು ಬೇಕು? ನಿಮಗೆ ಸಿಕ್ಕಿರುವಂತ ಚಾಲೆಂಜ್ ಆಟ ತೂರಾಟ. ಏನು ಅಂತ ನಾನು ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಗರ್ಲ್ಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ವಾಟ್ಸ್ಆಪ್ ಯು. ಓಕೆ, ಎಸ್. ಮೊದಲು ಯಾರು ಬರ್ತಾ ಇದ್ದೀರಾ? ಬನ್ನಿ ಪ್ರಸನ್ನ ಅವರೇ, ಬನ್ನಿ. ಈಗ ಆ ವಿಕೆಟ್ ತುದಿನೇ ನೋಡ್ತಾ ಇರ್ಬೇಕು ನೀವು. ಕೆಳಗಡೆ ತುದಿ ನೋಡ್ಕೊಂಡು ಚೆನ್ನಾಗಿ ಫಾಸ್ಟ್ ತಿರುಗಬೇಕು. ಓಕೆ, ಎಲ್ಲಿ ಹಂಗೆ. ರೆಡಿ? 1 2 3 ಸ್ಟಾರ್ಟ್.
ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸು? ಕುಡ್ದ ಫೀಲಿಂಗ್ ಬಂತು. ಸೊ ಮರ್ವಿನ್, ನಿಮ್ಗೆ ಯಾವ್ಯಾವ ಗ್ರಹ ಕಾಣಿಸ್ತು? ಸೂಪರ್. ಅವ್ರು ಭಾಳ ಚೆನ್ನಾಗಿ ಅವ್ರಿಗೆ ನಾನು ಕೇಳಿ ಪ್ರಶ್ನೆನೇ ಅರ್ಥ ಆಗ್ತಿಲ್ಲ, ಅಷ್ಟೊಂದು ಇದಾಗ್ಬಿಟ್ಟು ಯಾವ ಗ್ರಹ ಕಾಣಿಸ್ತಾನೆ ಸೂಪರ್ ಅಂತ ಅವ್ರಿನ್ನ ಆಚೆನೆ ಬಂದಿಲ್ಲ. ಅವ್ರು ಎಲ್ಲಿದ್ದೀರಾ ನೀವು? ಯಾರು ಗೊತ್ತಾ ಇಲ್ಲ ನೀವು? ಓಕೆ. ಪ್ರಸನ್ನ, ನಿಮ್ಗೆ ಹೇಗೆ ಅನಿಸ್ತು? ಭಾಳ ತೂರಾಡ್ತಾ ಇದ್ರಿ. ಭಾಳ ಟಫ್ ಕಾಂಪಿಟೇಷನ್ ಇದು, ತುಂಬಾ ಚಾಲೆಂಜ್ ಆಗಿ ಮಾಡಿ. ಸೀರಿಯಸ್ಲಿ ಬಹಳ ಖುಷಿ ಆಯ್ತಂಗೆ. ಬಟ್ ನಿಜವಾಗ್ಲೂ ನಾವು ಮಾಡೋದೆಲ್ಲ ತಮಾಷೆಗಷ್ಟೇ. ಸೊ ಈ ಆಟ ತೂರಾಟ ನಿಮ್ಗೂ ಕೂಡ ಮಜಾ ಕೊಟ್ಟಿದೆ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಈ ವೇದಿಕೆ ಮೇಲೆ ನಮ್ಮ 101 ನೆನಪುಗಳ ಸರ್ದಾರನ್ನ ಕರೆಯುವಂತಹ ಸಮಯ. ಸೊ ಪ್ಲೀಸ್ ವೆಲ್ಕಮ್ ಚೇತನ್ ಮತ್ತೆ ರಾಜವರ್ಧನ್. ಹಾಗೆ ಚಿತ್ರದ ನಾಯಕಿಯರು ಕೂಡ ಬರಬೇಕು, ಬನ್ನಿ. ಹಾಗೆ ನಮ್ಮ ಜಡ್ಜಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಈ ಚಿತ್ರದ ನಿರ್ದೇಶಕರಾದಂತಹ ಕುಮರೇಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ದಯವಿಟ್ಟು ಬನ್ನಿ. ಸೊ ನಿಜವಾಗ್ಲೂ 101 ನೆನಪುಗಳಲ್ಲಿ 102ನೇ ನೆನಪು ಸೇರಿದೆ ಮಜಾ ಭಾರತದ ವೇದಿಕೆಯಲ್ಲಿ. ಹೇಗಿತ್ತು ಮಜಾ ಭಾರತ ಚೇತನ್? ನನಗೆ ಮಜಾ ಭಾರತ ಭಾಳ ಮಜಾ ಕೊಟ್ಟಿದೆ, ಅದು ಭಾಳ ಸಲ ಕೇಳಿರ್ತೀರಾ. ಬಟ್ ಏನಂದ್ರೆ ಹೊಸಬ್ರಿಗೆ ಒಂದು ಅವಕಾಶ ಕೊಡೋ ಮಜಾ ಭಾರತ ನಮಗೆ ಭಾಳ ಸಂತೋಷ ಆಗಿದೆ. ಈ ಒಂದು ವೇದಿಕೆ ನಮ್ಮ 101 ನೆನಪುಗೆ ಚಿತ್ರತಂಡ ಕೊಟ್ಟಿದೆ. ಜನ 101 ನೆನಪು ಚಿತ್ರ ಇವಾಗ ಬರ್ತಾ ಇದೆ ಮೇ ತಿಂಗಳಲ್ಲಿ, ನೀವೆಲ್ಲ ನೋಡಿ ಖುಷಿ ಪಡಿ. ಸೊ ರಾಜವರ್ಧನ್ ಅವರೇ ಹೇಳಿ. ಒಂದು ಅದ್ಭುತವಾದ ಶೋ ಇದು, ಟಿವಿ ಶೋ, ಎಲ್ಲರ ಮನೆಗಳಲ್ಲಿ ನೋಡುವಂಥ ಶೋ. ನಮ್ಮ ಫಸ್ಟು 101 ನೆನಪು ನಮ್ಮ ಮೊದಲನೇ ಪ್ರಮೋಷನ್ ಇದು. ಈ ಮಜಾ ಭಾರತ ಶೋ ಇಂದ ಸ್ಟಾರ್ಟ್ ಆಗ್ತಿರೋದು ನಮಗೆ ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ ನಮ್ಮನ್ನ ಕರೆಸಿ ಇಲ್ಲಿ ಶೋ ಇದು ಮಾಡಿ. ಥ್ಯಾಂಕ್ ಯು. ನಿರ್ದೇಶಕರು ಕುಮಾರೇಶ್ ಕೂಡ ಇದ್ದಾರೆ. ಕುಮಾರೇಶ್, ನಿಮ್ಗೆ ಹೆಂಗೆ ಅನಿಸ್ತು? ಕುಮಾರೇಶ್, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಖುಷಿ ಆಯ್ತು, ನಮ್ಮ ಇಡೀ ಟೀಮ್ ಕರೆಸಿದ್ದೀರಾ. ಆ್ಯಂಡ್ ಇಷ್ಟು ಅದ್ಭುತವಾದ ಟ್ಯಾಲೆಂಟ್ಸು ತುಂಬ ಚೆನ್ನಾಗಿದೆ, ತುಂಬ ಖುಷಿ. 101 ನೆನಪುಗಳಲ್ಲೂ ಕೂಡ ಇದೇ ಥರ ಯಾವ್ದಾನ ಕಾಮಿಡಿ ಸೀನ್ಸ್ಗಳಿದೆಯಾ? ತುಂಬಾನೇ ಇದೆ. ಥಿಯೇಟರ್ಗೆ ಬಂದ್ರೆ ನೀವೆಲ್ಲ ಎಂಜಾಯ್ ಮಾಡ್ತೀರಾ, ಖಂಡಿತ ಎಂಜಾಯ್ ಮಾಡ್ತೀರಾ. ಓಕೆ, ಖಂಡಿತವಾಗ್ಲೂ ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡೋಣ. ಸದ್ಯಕ್ಕೆ ಇಲ್ಲಿ ಎಂಜಾಯ್ ಮಾಡಿರೋ ಅಂತವ್ರು ಇಬ್ರು ಇನ್ನೊಬ್ಬರಿದ್ದಾರೆ, ಅವ್ರ ಬಗ್ಗೆ ನೀನ್ ಕೇಳ. ಅರ್ಚನಾ, ಹೇಗೆ ಅನಿಸ್ತು ಮಜಾ ಭಾರತಕ್ಕೆ ಬಂದು? ಅದು ಆಡಿಯನ್ಸ್ ಜೊತೆ ಕುತ್ಕೊಂಡು ತುಂಬಾ ನಗಾಡ್ತಾ ಇದ್ರಿ ಬೇರೆ. ತುಂಬಾ ನಗಾಡ್ತಿದ್ದೆ. ನಿರಂಜನ್ ನೋಡಿದ ತಕ್ಷಣ ನಗು ಬಂತು. ತುಂಬಾ ಥ್ಯಾಂಕ್ಸ್ ಕರೆದಿದ್ದಕ್ಕೆ ನಮ್ನ ಇಲ್ಲಿಗೆ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಸುಷ್ಮಿತಾ, ನಿಮ್ಗೆ ಹೇಗೆ ಅನಿಸ್ತು? First of all, thank you for calling us here, and I'm very, very excited for the show. And people, please go and watch our movie as well. Thank you. ಸೊ ಈಗ ನಮ್ಮ ಜೊತೆ 101 ನೆನಪುಗಳನ್ನ ಹೊತ್ಕೊಂಡು ಬಂದಿದ್ದಾರೆ. ಸೊ 101 ನೆನಪುಗಳ ಜೊತೆ ನಮ್ಮದೊಂದು 101 ಹೂ ಇರುವಂತ ಹೂಗುಚ್ಛ ಇದೆ, ದಯವಿಟ್ಟು ಇದನ್ನ ಸ್ವೀಕರಿಸಬೇಕು. ನಿರಂಜನ್ ಮಾತುಗಳೇ ಕೈಪಿಡಿ, ಮಜಾ ಭಾರತನ ನೋಡೋದನ್ನ ಮರಿಬೇಡಿ. ಇದು ನನ್ನ ಇವತ್ತಿನ ಸಂದೇಶ. ಸೊ ಎಲ್ರಿಗೂ ಜೈ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸೋಣ. ಎಲ್ಲ ಒಂದ್ಸಲಿ ಜೈ ನಾರಾಯಣನಿ ನೋಡೋಣ. ಇನ್ನೊಂದ್ಸಲಿ ಹೇಳ್ತಾನೆ ಇರಿ, ಇಲ್ಲದೆ ಇವ್ರು ಗುರಾಯಿಸ್ತಾನೆ ಇರ್ತಾರೆ. ಹೇಳ್ತಾ